ದೇವರಂತ ವೈದ್ಯರು, 5 ರೂಪಾಯಿ ಡಾಕ್ಟರು ಎಂದು ದೇಶ ವಿದೇಶಗಳಲ್ಲಿ ಖ್ಯಾತಗೊಂಡ ಸಜ್ಜನನು, ಸಾತ್ವಿಕನು, ದೀನನು, 40 ವರ್ಷ ಕಾಲಕ್ಕೂ ಆತನು ಪ್ರತಿಯೊಂದು ರೋಗಿ ಹತ್ರ 5 ರೂಪಾಯಿಗಿಂತ ಹೆಚ್ಚಿನ ಶುಲ್ಕವನ್ನು ತೆಗೆದುಕೊಳ್ಳಿಲ್ಲ. ನಮ್ಮ ದೇಶದಲ್ಲಿ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅತ್ಯಂತ ಅಧಿಕವಾದಂಥ ಸಜ್ಜನರು, ಪ್ರಾಮಾಣಿಕರು ಆಗಿರತಕ್ಕಂಥ ವೈದ್ಯರು ಅನೇಕ ಪ್ರಶಸ್ತಿಗಳು, ಬಹುಮಾನಗಳು, ರಿವಾರ್ಡ್ಸ್ಗಳನ್ನು ಪಡ್ಕೊಂಡಿರತಕ್ಕಂಥ ಓರ್ವ ಸಜ್ಜನನ 5 ರೂಪಾಯಿ ಡಾಕ್ಟರ್ ಎಂಬುದಾಗಿ ಖ್ಯಾತಗೊಂಡ, ಆದರೆ ಆತ್ಮೀಯರಾದ ನಮಗೆ ಈ ವಿಷಯದಲ್ಲಿ ಹೆಚ್ಚಿನ ಮಾಹಿತಿ ಇಲ್ಲ ಎಂಬುದಾಗಿ ನಾನು ಭಾವಿಸ್ತೇನೆ. ಈತನು 1982ರಲ್ಲಿ ತನ್ನ ವೈದ್ಯಕೀಯ MBBS ಅನ್ನು ಕಂಪ್ಲೀಟ್ ಮಾಡಿ ಡರ್ಮೆಟಾಲಜಿಸ್ಟ್ ಅಂದರೆ ಚರ್ಮ ತಜ್ಞರು, ಸ್ಪೆಷಲಿಸ್ಟ್ ಆಗಿ ತನ್ನ ತರಬೇತಿ, ತನ್ನ ವ್ಯಾಸಂಗವನ್ನು ಪಡೆದ ನಂತರ ಈಗ ಆತನು ಕೂತ್ಕೊಂಡು ಒಂದು ಕಟ್ಟಿ ಮೇಲೆ, ಒಂದು ಬೇಕರಿಯ ಪಕ್ಕದಲ್ಲಿದ್ದ ಕಟ್ಟಿ ಮೇಲೆ ಕೂತ್ಕೊಂಡು ಅನೇಕ ರೋಗಗ್ರಸ್ತರಿಗೆ, ಚರ್ಮ ರೋಗದವರಿಗೆ, ವಿಧ ವಿಧವಾದಂಥ ರೋಗಗಳಿಂದ ಬರ್ತಿರ್ತಕ್ಕಂಥವ್ರಿಗೆ 5 ರೂಪಾಯಿ ಶುಲ್ಕದಲ್ಲಿ ಅವರಿಗೆ ಒಳ್ಳೆ ಔಷಧ ಉಪಚಾರವನ್ನು ಮಾಡಿ ಗುಣಮುಖರಾಗುವಂತೆ ಮಾಡುತ್ತಿರ್ತಕ್ಕಂಥ ಒಂದು ಕರ್ನಾಟಕದ ಕಣ್ಮಣಿ ಡಾಕ್ಟರ್ 5 ರೂಪಾಯಿ ಡಾಕ್ಟರ್ ಎಂಬುದಾಗಿ ಖ್ಯಾತಗೊಂಡಿರ್ತಕ್ಕಂಥ ಡಾಕ್ಟರ್ ಬಗ್ಗೆ ನಾನಿವತ್ತು ನಿಮ್ಮ ಹತ್ರ ಮಾತಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆ ಅಂದರೆ ಈತನು ಈ 40 ವರ್ಷ ಕಾಲಕ್ಕೂ ಆಸ್ತಿ ಪಾಸ್ತಿಗಳನ್ನು ಸಂಪಾದನೆ ಮಾಡದೆ, MBBS ಡಾಕ್ಟರ್ಗಳೇ, ಖಾಲಿ MBBS ಮಾಡಿರ್ತಕ್ಕಂಥವರೇ 1, 2, 3, 4 ವರ್ಷದಲ್ಲಿ ಕೋಟ್ಯಾಂತರ ಹಣವನ್ನು ಗಳಿಸ್ತಾರೆ. ಆದರೆ ಈ ಒಂದು ವೈದ್ಯನು, ಈ ವೈದ್ಯನಲ್ಲಿರತಕ್ಕಂಥ ಪ್ರಾಮಾಣಿಕತ್ವ, ಸಾತ್ವಿಕತ್ವ, ದೀನ ವಿನಯತ್ವ ಅದ್ಭುತವಾಗಿ ಖ್ಯಾತಗೊಂಡಿದೆ. ಈತನು ಚಿಕಿತ್ಸೆ ಮಾಡಲು ಆರಂಭ ಮಾಡಿದರೆ ಬೆಳಿಗ್ಗೆ ಸುಮಾರು 1 ಕಿಲೋಮೀಟರ್ದಷ್ಟು ಕ್ಯೂ ಸಾಲಚ್ಚಿರ್ತಾರೆ. 500ಕ್ಕಿಂತ ಹೆಚ್ಚಿನ ರೋಗಿಗಳು ಈತನ ಹತ್ರ ಬಂದು ಚಿಕಿತ್ಸೆಯನ್ನು ಪಡ್ಕೊಳ್ತಾರೆ. ಆದರೆ 1982ರಿಂದ ಇವತ್ತುವರೆಗೂ ಆತನು 5 ರೂಪಾಯಿ ಶುಲ್ಕವನ್ನು ಬೆಳೆಸಲಿಲ್ಲ. ಇದರ ನಿಮಿತ್ತ ಈತನನ್ನು ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಗ್ರಾಮ ಮತ್ತು ಅಕ್ಕಪಕ್ಕದಲ್ಲಿರತಕ್ಕಂಥ ಎಲ್ಲ ರಾಜ್ಯದಲ್ಲಿ, ನಮ್ಮ ದೇಶದ ಮತ್ತು ದೇಶ ವಿದೇಶಗಳಲ್ಲಿ ಈತನನ್ನು ಮಸಿಹ, ದೇವರಂಥ ಮನುಷ್ಯರು, ದೇವರಂಥ ಒಂದು ಮನುಷ್ಯನಂದರೆ ಈತನ ಸ್ವರೂಪದಲ್ಲಿ ನಾವು ದೇವರನ್ನು ನೋಡಬಹುದು ಎಂಬುದಾಗಿ ಜನರು ಹಾಡಿ ಹೊಗಳ್ತಾ ಇದ್ದಾರೆ. ನಾನು ಯಾಕೆ ಈತನ ಬಗ್ಗೆ ಮಾತಾಡ್ತಾ ಇದ್ದೇನೆಂದ್ರೆ, ನಾನು ಮಾನವನಾಗಿರುವ ಪ್ರತಿಯೊಬ್ಬರಲ್ಲಿಯೂ ದೇವರ ಸ್ವರೂಪ, ದೇವರ ಹೋಲಿಕೆಯನ್ನು ನಾನು ನೋಡ್ತಾ ಇದ್ದೇನೆ. ಈತನು ಒಂದು ಬಾಲ್ಯಾವಸ್ಥೆಯಲ್ಲಿರುವಾಗ ತನ್ನ ಗ್ರಾಮದಲ್ಲಿ, ಬಹಳ ಬಡ ಗ್ರಾಮ, ಕೃಷಿ ತಂದೆ ತಾಯಿಗಳಿಗೆ ಹುಟ್ಟಿರ್ತಕ್ಕಂಥವನು, ಕೃಷಿ ಕೆಲಸ ಮಾಡತಕ್ಕಂಥ ತಂದೆ ತಾಯಿಗಳಿಗೆ ಹುಟ್ಟಿರ್ತಕ್ಕಂಥವನು. ಒಂದು ದಿವಸ ಅವರ ತಾಯಿ ಬಹಳಷ್ಟು ಅಸ್ವಸ್ಥ, ಅನಾರೋಗ್ಯದಲ್ಲಿ ಬಳಲುತ್ತಾ ಇರುವಾಗ ಆ ಸಮಯದಲ್ಲಿ ವೈದ್ಯರು ಈತನು ತಮ್ಮ ಗ್ರಾಮದಿಂದ, ತಮ್ಮ ಮನೆಯಿಂದ ಮೈಸೂರು ಎಂಬ ಪಟ್ಟಣಕ್ಕೆ ಹೋಗಿ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಸೇವೆ ಮಾಡ್ತಿರತಕ್ಕಂಥ ಓರ್ವ ವೈದ್ಯನು, ಆತನ ಹೆಸರು ಕೂಡ ಸುಂದರವಾಗಿ ಹೇಳಲಾಗಿದೆ. ಆ ಓರ್ವ ವೈದ್ಯನು ರಾತ್ರಿ 10 ಗಂಟೆ ನಂತರ ಹೋದ ನಂತರ ಬಾಗಲವನ್ನು ತಟ್ಟಿ, ಈ ಡಾಕ್ಟರ್ ಯಾವ
ಈ ಡಾಕ್ಟರ್ ಚಿಕ್ಕ ಬಾಲಕನಾಗಿರುವಾಗ, ಯವನ ಪ್ರಾಯದಲ್ಲಿ ಆ ಡಾಕ್ಟರ್ ಹತ್ರ ಹೋಗಿ, ಅಯ್ಯ ನಮ್ಮ ತಾಯಿಗೆ ಅಸ್ವಸ್ಥಳಾಗಿದ್ದಾಳೆ, ಬಹಳ ಗಂಭೀರ ಸ್ಥಿತಿಯಲ್ಲಿ ಇದ್ದಾಳೆ ಎಂಬುದಾಗಿ ಹೇಳಿರುವಾಗ 10 ಗಂಟೆಗೆ ಎದ್ದು ಆ ತಾಯಿಗೆ ಚಿಕಿತ್ಸೆಯನ್ನು ಕೊಟ್ಟು ಬಹಳ ವಿನಯ ವಿನಮ್ರತೆಯಿಂದ ಆ ವೈದ್ಯರು, ಮೈಸೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಿರ್ತಕ್ಕಂಥ ವೈದ್ಯರು, 10 ಗಂಟೆಗೆ ಹೋಗಿ 10 ಗಂಟೆ ನಂತರ ಆತನು ಎದ್ದು ಆ ತಾಯಿಗೆ ಪರೀಕ್ಷಿಸಿ ಅವಳಿಗೆ ಔಷಧೋಪಚಾರವನ್ನು ಮಾಡಿ ಮತ್ತು ತಿರುಗಿ ಅವಳನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲೆ ಆಗಲು ಕಳಿಸಿದನು. ಈ ಒಂದು ವಿನಯ, ಪ್ರಾಮಾಣಿಕತ್ವ ಮತ್ತು ಆಸಕ್ತಿಯಿಂದ ತನ್ನ ತಾಯಿಯನ್ನು ನೋಡಿರ್ತಕ್ಕಂಥ ಈ ಯುವಕನು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥ ಈ ಯುವಕನು ಆ ವೈದ್ಯನ ಗುಣಲಕ್ಷಣಗಳು, ಆ ವೈದ್ಯನ ಗುಣಲಕ್ಷಣಗಳನ್ನು ನೋಡಿ, ಒಂದು ವೇಳೆ ನಾನು ವೈದ್ಯನಾಗಿದ್ದರೆ, ಅಂದರೆ ನಾನು ಡಾಕ್ಟರ್ ಆಗಿದ್ದರೆ ಹೀಗೆ ಯಾಕೆ ನಾನು ಇರಬಾರದು, ಎಷ್ಟು ಒಳ್ಳೆಯ ಸೇವೆ ಸಲ್ಲಿಸಿದರೆ. ಯಾಕಂದರೆ ಬೆಳಿಗ್ಗೆಯಿಂದ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದಲ್ಲದೆ ಮತ್ತು ಸಂಜೆಗೆ 4 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಪ್ರಾಕ್ಟೀಸ್ ಮಾಡಿ ರೋಗಿಗಳನ್ನು ನೋಡಿ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಿರ್ತಕ್ಕಂಥ ಈ ವೈದ್ಯನು ರಾತ್ರಿ 10 ಗಂಟೆ ನಂತರ ನಿದ್ರೆ ಮಾಡುವ ಸಮಯದಲ್ಲಿ ಹೋಗಿರುವಾಗಲೂ ನಮ್ಮ ತಾಯಿ ಮೇಲೆ ಕನಿಕರ ತೋರಿಸಿ ನಮ್ಮ ತಾಯಿಗೆ ಚಿಕಿತ್ಸೆಯನ್ನು ಕೊಟ್ಟನಲ್ಲ ಅನ್ನತಕ್ಕಂಥ ಈ ಒಂದು ಕ್ರಿಯೆ, ಈ ಒಂದು ಘಟನೆ ಈ ಡಾಕ್ಟರ್ 5 ರೂಪಾಯಿ ಡಾಕ್ಟರ್ ಎಂಬ ಖ್ಯಾತಗೊಂಡಿರತಕ್ಕಂಥ ಈ ಚಿಕ್ಕ ಯವನಸ್ಥನಾಗಿರುವ ಸಮಯದಲ್ಲಿ ಆತನ ಹೃದಯದಲ್ಲಿ ಒಂದು ಅದ್ಭುತವಾದಂಥ ಅಚ್ಚು, ಅದ್ಭುತವಾದಂಥ ಮುದ್ರೆ, ಪ್ರೇರಣೆ ಆತನಲ್ಲಿ ಹುಟ್ಟಿಸಿತು. ಒಂದು ವೇಳೆ ನಾನು ಡಾಕ್ಟರ್ ಆಗಿದ್ರೆ ಯಾಕೆ ನಾನು ಹೀಗಿರಬಾರದು ಎಂಬುದಾಗಿ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಪ್ರತಿಯೊಂದು ಮಾನವನಲ್ಲಿ ಈ ದೇವರಂತ ಹೋಲಿಕೆ, ಈ ದೇವರಂತ ಸ್ವರೂಪ ಪ್ರತಿಯೊಂದು ಮಾನವರಲ್ಲಿ ಇದೆ. ಇದು ಆದರೆ ಆ ಮಾನವನು ದುಷ್ಟರ ಆಲೋಚನೆಯಂತೆ ನಡೆದು ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಂಡು ಮೀಟಿಂಗ್ ಮಾಡಿ ಹರಟೆ ಹೊಡೆದು ಅಪಹಾಸ್ಯ ಮಾಡೋರ ಮಧ್ಯದಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡಿ ತನ್ನ ಮನಸ್ಸನ್ನು, ತನ್ನನ್ನು, ತನ್ನ ಜೀವನವನ್ನು, ತನ್ನ ಬಾಳನ್ನು, ತನ್ನ ಕ್ರಿಯೆಗಳನ್ನು, ತನ್ನ ಆಲೋಚನೆಗಳನ್ನು ಹೊಲೆ ಮಾಡಿಕೊಂಡು ದುಷ್ಟತ್ವದಲ್ಲಿ ಬೆಳೀತಾ ಇದ್ದಾನೆ. ಆದರೆ ಈ ಯವನಸ್ಥನು 5 ರೂಪಾಯಿ ಡಾಕ್ಟರ್ ಆಗಿರ್ಲಿಕ್ಕೆ ಮುಂಚೆ ಈತನು ಯವನಸ್ಥನಾಗಿರುವಾಗ ಈ ಒಂದು ದೃಶ್ಯವನ್ನು ನೋಡಿದ ಕೂಡಲೇ ಈತನ ಹೃದಯದಲ್ಲಿ ಅದ್ಭುತವಾದಂಥ ಪ್ರೇರಣೆ, ಸ್ಫೂರ್ತಿ ಬಂದಿದೆ. ಒಂದು ವೇಳೆ ನಾನು ವೈದ್ಯನಾಗಿದ್ದರೆ ಹೀಗೆ ನಾನು ರೋಗಿಗಳು ದುಃಖದಿಂದ ಬಳಲಿ ಕಣ್ಣೀರಿನಿಂದ ಮುರಿದವರಾಗಿ ಚಿಂತೆಯಿಂದ ಬಂದಿರುವ ರೋಗಿಗಳಿಗೆ ನಾನು ಇದೇ ರೀತಿಯಲ್ಲಿ ಕನಿಕರ ದಯೆ, ಸಜ್ಜನನಾಗಿ, ಸಾತ್ವಿಕನಾಗಿ ಅವರಿಗೆ ಸೇವೆ ಸಲ್ಲಿಸ್ತೀನಿ ಎಂಬುದಾಗಿ ತನ್ನ ಮನಸ್ಸೊಳಗೆ ಸುಮ್ಮನೆ ಅಂದುಕೊಂಡು ಏಕ್ ಛೋಟಾ ಸಾ ಸೋಚ್, ಒಂದು ಚಿಕ್ಕ ಯೋಚನೆ, ಸ್ಫೂರ್ತಿ ಆತನಲ್ಲಿ ಬಂತು. ನಾನು ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ಏನು ಈತನು ಧಾರ್ಮಿಕ ಒಂದು ಮತ ಸಂಬಂಧವಾದಂಥ ಬೋಧಕನೆಂಬುದಾಗಿ ನೀವು ಕಲ್ಪನೆಯಲ್ಲಿ ಕೂಡ ಊಹಿಸಲಿಕ್ಕೆ ಹೋಗಲೇಬೇಡ. ನಾನು ಮತಬೋಧಕನಲ್ಲ, ನಾನು ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುವ, ಒಳ್ಳೆ ವಾರ್ತೆಯನ್ನು ಸಾರುವ ಸುವಾರ್ತಿಕನಾಗಿದ್ದೇನೆ. ಈ ಸಮಯದಲ್ಲಿ ಈತನ ಜೀವನದಲ್ಲಿ ನಡೆದಿರತಕ್ಕಂಥ ಈ ಘಟನೆ ನಿಮಿತ್ತ ಅವರ ಕೃಷಿ ಉದ್ಯಮ ನಡೆಸ್ತಿರ್ತಕ್ಕಂಥ ಅವರ ತಂದೆ ತಾಯಿಗಳ ಮನೆಯಲ್ಲಿ ಒಂದು ಸಾರಿ ಮಾತುಗಳು, ಕಥೆಗಳು ನಡೀತಿರುವಾಗ ಅವರ ಚಿಕ್ಕಪ್ಪರಲ್ಲಿ ನಮ್ಮ ಮನೆಯಲ್ಲಿ ಒಬ್ಬನು ವೈದ್ಯನೇ ಯಾಕೆ ಆಗಬಾರದು ಎಂಬುದಾಗಿ ಹೀಗೆ ಒಂದು ಮಾತು ಅಲ್ಲಿ ಬಂದಿತ್ತು, ಹರಟೆಯ ಮಾತಲ್ಲಿ. ಆಗ ಈತನು ವೈದ್ಯಕೀಯ ವ್ಯಾಸಂಗವನ್ನು ಮಾಡಬೇಕೆಂಬುದಾಗಿ ಈತನು ತನ್ನ ಇಂಗ್ಲಿಷ್ ಮೀಡಿಯಂನಲ್ಲಿ, ಬಡತನದಲ್ಲಿ ಕೂಡ ಇಂಗ್ಲಿಷ್ ಮೀಡಿಯಂನಲ್ಲಿ ಓದಿ ಈತನು ಮಂಡ್ಯ ಎಂಬ ಜಿಲ್ಲೆಯಿಂದ ಉಡುಪಿ ಎಂಬ ದೊಡ್ಡ ಪಟ್ಟಣಕ್ಕೆ ಹೋಗಿ ಅಲ್ಲೇ ಪ್ರಖ್ಯಾತಗೊಂಡಿರತಕ್ಕಂಥ ಮಣಿಪಾಲ್ ಮೆಡಿಕಲ್ ಕಾಲೇಜ್ನಲ್ಲಿ ಈತನು ಸೇರಿಕೊಂಡು 4-5 ವರ್ಷಗಳು ಸುದೀರ್ಘವಾದಂಥ ಅಧ್ಯಯನವನ್ನು, ಅಭ್ಯಾಸವನ್ನು ಮಾಡಿ ಅಷ್ಟು
ಪ್ರಾಮಾಣಿಕನಾಗಿ ಕಾರ್ಯವನ್ನು ಮಾಡ್ತಾ ಕಲಿಯುತ್ತಾ ಉತ್ತೀರ್ಣನಾಗುತ್ತಾ ಯಶಸ್ವಿ ಪಡಿತಾ ಇದ್ದನು. ಅದಾದ ನಂತರನೂ ಇದನ್ನಷ್ಟಕ್ಕೆ ಬಿಡಲಿಲ್ಲ. MBBS ಮಾಡೋದಕ್ಕೆ ಆತನು ಡೆರ್ಮೆಟಾಲಜಿಸ್ಟ್ ಅಂದರೆ ಚರ್ಮ ರೋಗದ ತಜ್ಞನಾಗಿ ಮತ್ತು ಸ್ಪೆಷಲಿಸ್ಟ್ ಆಗಿ ಅದರ ವಿಷಯದಲ್ಲಿ ಕೂಡ ವ್ಯಾಸಂಗವನ್ನು ಪಡೆದನು. ಇದಾದ ನಂತರ ಈತನ ಮನಸ್ಸೊಳಗಿರತಕ್ಕಂಥ ಒಂದು ಸೇವಾ ಭಾವನೆ ಜನರ ಅನೇಕ ಕರ್ನಾಟಕರ ಮಾತ್ರ ಅಲ್ಲ, ಈತನ ಕುರಿತು ತಿಳಿದಿರತಕ್ಕಂಥ ಅನೇಕ ಜನರು ತಿಳಿದಿದ್ದಾರೆ. ಆದರೆ ಆತ್ಮೀಯರಾದ ನಮಗೇ ಗೊತ್ತಿಲ್ಲ ಈತನ ವಿಷಯದಲ್ಲಿ ಹೆಚ್ಚಾಗಿ. ಅದಕ್ಕೆ ಈ ಒಂದು ವಿಷಯ, ಈ ಒಂದು ಆತ್ಮೀಯ ಮಾಧ್ಯಮದಲ್ಲಿ ನಿಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈತನು ನಾನಿಷ್ಟು ದೊಡ್ಡ ವೈದ್ಯಕೀಯ ಬಹಳ ದೊಡ್ಡ ಫೇಮಸ್ 1982ರಲ್ಲಿ ಇವರು ತಮ್ಮ ವೈದ್ಯಕೀಯ ವ್ಯಾಸಂಗವನ್ನು ಮುಗಿಸಿ ರಿಜಿಸ್ಟರ್ ಮಾಡಿಕೊಂಡು ತಮ್ಮ ವೈಯಕ್ತಿಕ ಖಾಸಗಿ ಪ್ರಾಕ್ಟೀಸನ್ನು, ಖಾಸಗಿ ಚಿಕಿತ್ಸೆಯನ್ನು ಮಾಡತಕ್ಕಂಥ ಕಾರ್ಯಕ್ಕೆ ಬಂದಿರತಕ್ಕಂಥ ವ್ಯಕ್ತಿ ಇದ್ದನು. ಇಂಥ ಒಂದು ವ್ಯಕ್ತಿ ಮನಸ್ಸೊಳಗೆ ಏನಿತ್ತಂದ್ರೆ, ನಾನು ವೈದ್ಯನಾಗಿ ಯಶಸ್ವಿ ಉತ್ತೀರ್ಣನಾಗಿ ನಾನು ಪದವಿ ಪಡ್ಕೊಂಡ ನಂತರ ನನ್ನ ಗ್ರಾಮದಲ್ಲಿರ್ತಕ್ಕಂಥ ಜನರಿಗೆ ನಾನು ವೈದ್ಯಕೀಯ ಚಿಕಿತ್ಸೆ ಮೂಲಕವಾಗಿ ಅವರಿಗೆ ಸೇವೆ ಮಾಡಬೇಕು ಎಂಬ ಭಾವನೆ ಈತನಲ್ಲಿ ಹುಟ್ಟಿತ್ತು. ಯಾಕಂದ್ರೆ ಅಲ್ಲಿ ಆ ಗ್ರಾಮಸ್ಥರಿಗೆ, ಅಕ್ಕಪಕ್ಕದಲ್ಲಿರುವ ಗ್ರಾಮಸ್ಥರಿಗೆ ವೈದ್ಯಕೀಯ ಚಿಕಿತ್ಸೆಯ ಸೌಲಭ್ಯಗಳು ಸರ್ಕಾರದಲ್ಲಿ ಇದ್ರೂ ಕೂಡ, ಆದರೆ ಅಲ್ಲಿ ವೈದ್ಯರಾಗಲಿ, ಇಷ್ಟು ದೊಡ್ಡ ವೈದ್ಯಕೀಯ ಚಿಕಿತ್ಸೆಯನ್ನು ವೈದ್ಯಕೀಯ ವ್ಯಾಸಂಗವನ್ನು ಪಡೆದಿರತಕ್ಕಂಥ ಅವರು ವೈದ್ಯರಾಗಲಿ ಆ ಗ್ರಾಮಗಳಿಗೆ ಹೋಗುವುದಿಲ್ಲ. ಆದರೆ ನನ್ನ ಗ್ರಾಮಸ್ಥರು, ನನ್ನ ಜನರು, ನನ್ನ ನೆರೆಯವರು, ಮಾನವರಾಗಿರ್ತಕ್ಕಂಥವ್ರು ಅನಾರೋಗ್ಯದಿಂದ ಬಳಲುತ್ತಾ ಇದ್ರೆ ಅಲ್ಲಿ ವೈದ್ಯನಿಲ್ಲಲ್ಲ, ನನಗೆ ಸಂಪಾದನೆ ಆಗದಿದ್ರೂ ಪರವಾಗಿಲ್ಲ, ನನ್ನ ನೆರೆಯವರು, ನನಗಿರತಕ್ಕಂಥ ನಮ್ಮ ಗ್ರಾಮೀಣ ಜನರಿಗೆ ನಾನು ಸೇವೆ ಸಲ್ಲಿಸಬೇಕೆಂಬ ಮಹಾ ಸಂಕಲ್ಪದಿಂದ ಈತನು ತನ್ನ ಗ್ರಾಮದಲ್ಲಿ ಬಂದಿರತಕ್ಕಂಥ ಅನೇಕ ರೋಗಗ್ರಸ್ತರಿಗೆ ಚಿಕಿತ್ಸೆಯನ್ನು ಕೊಡಲು ಆರಂಭಿಸಿದ. ಹಾಗೆ ದಿನಗಳದಂತೆ ಈತನಿಗೆ ಪ್ರಾಕ್ಟೀಸ್ ಮಾಡೋದಕ್ಕಾಗಿ ಒಂದು ದೊಡ್ಡ ಕ್ಲಿನಿಕ್ ಏನಿಲ್ಲ ಆಗಿತ್ತು. ಈತನು ಸಾಧಾರಣವಾದಂಥ ವಸ್ತ್ರಗಳನ್ನು ಧರಿಸಿಕೊಂಡು ಆತನು ಒಂದು ಬೇಕರಿ ಪಕ್ಕದಲ್ಲಿರ್ತಕ್ಕಂಥ ಕಟ್ಟಿ ಮೇಲೆ ಕೂತ್ಕೊಂಡು ರೋಗಿಗಳಿಗೆ ಚಿಕಿತ್ಸೆ ಕೊಡಲು ಆರಂಭ ಮಾಡಿದರೆ ರೋಗಿಗಳ ಸಾಲು 1 ಕಿಲೋಮೀಟರ್, ಸುಮಾರು 1 ಕಿಲೋಮೀಟರ್ವರೆಗೆ 400ಕ್ಕಿಂತ 500 ಜನಕ್ಕಿಂತ ಹೆಚ್ಚಿನ ಜನರು ಸಾಲಿನಲ್ಲಿ ನಿಂತು ಈತನ ಕಡೆ ಚಿಕಿತ್ಸೆಯನ್ನು ಪಡ್ಕೊಳ್ತಿದ್ರಂತೆ. 100, 300, 400, 500, ಈಗ 500ಕ್ಕಿಂತ ಹೆಚ್ಚಿನ ಜನರು ಆತನ ಹತ್ರ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ ಎಂಬುದಾಗಿ ನಮಗೆ ತಿಳಿದು ಬಂದಿದೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇದನ್ನ ಯಾಕೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆಂದ್ರೆ, ಈ ವ್ಯಕ್ತಿ ಅವರಿಗೆ 5 ರೂಪಾಯಿಯಿಂದ ಚಿಕಿತ್ಸೆ ಕೊಡ್ತಾ ಇರುವಾಗ ಆ ದಿನಗಳಲ್ಲಿ 1982ರಲ್ಲಿ ಎಲ್ಲ ವೈದ್ಯರು 5 ರೂಪಾಯಿ ಶುಲ್ಕವನ್ನೇ ತೆಗೆದುಕೊಳ್ತಾ ಇದ್ರು. ಇವತ್ತಿಗೆ ಸುಮಾರು 42 ವರ್ಷಗಳಾಯಿತು. 5 ರೂಪಾಯಿಗಿಂತ 1 ಪೈಸಾ ಆತನು ಶುಲ್ಕವನ್ನು ಬೆಳೆಸಲಿಲ್ಲ. ಒಂದು ಸಾಮಾನ್ಯವಾದ ಗ್ರಾಮದಲ್ಲಿರತಕ್ಕಂಥ ಕ್ರೈಸ್ತವನಲ್ಲ, ಗಮನಿಸಿರಿ, ಈತನು ನಮ್ಮ ಭಾರತೀಯ ಒಂದು ಅನ್ಯನು, ಈತನು ಕ್ರೈಸ್ತವನಲ್ಲ. ಆದರೆ ಕ್ರೈಸ್ತವನಲ್ಲವನಲ್ಲಿ ಇಂಥ ಒಂದು ಸಾತ್ವಿಕತ್ವ, ಪ್ರಾಮಾಣಿಕತ್ವ ಮತ್ತು ವಿನಯ ವಿನಮ್ರತೆ, ಜನರಿಗೆ ತನ್ನ ಚಿಕಿತ್ಸೆಯಿಂದ ಬರತಕ್ಕಂಥ ಸಂಪತ್ತಿಂದ, ಹಣದಿಂದ ಅವರಿಗೆ ಕಿರುಕುಳ ಆಗಬಾರದನ್ನತಕ್ಕಂಥ ಸೌಮ್ಯವಾದ ಮನಸ್ಸುಳ್ಳವನು ಒಬ್ಬನಿದ್ದಾನೆ ಎಂಬ ಸತ್ಯವನ್ನು ತಿಳಿದುಕೊಂಡು ಆತ್ಮೀಯರಾದ ನಾವು ಇನ್ನೂ ಎಷ್ಟು ನಾವು ಪ್ರಾಮಾಣಿಕರಾಗಿರಬೇಕು ಎಂಬ ಸತ್ಯವು, ಎಂಬ ಪ್ರೇರಣೆ ನನಗೆ ನಿಮಗೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೇನೆ ನಾನು. ಈತನು ಈ ಚಿಕಿತ್ಸೆಯನ್ನು ಕೊಡ್ತಾ ಇರುವ ಸಮಯದಲ್ಲಿ ಒಂದು ವಿಶೇಷವಾದಂಥ ಘಟನೆ ನಡೆಯಿತು. ಈ 5 ರೂಪಾಯಿ ಚಿಕಿತ್ಸೆ ಕೊಡ್ತಿರುವಾಗ ಆತನ ಆರಂಭದ
ಪ್ರಾಕ್ಟೀಸ್ ಮಾಡ್ತಾ ಇರುವಾಗ, 1982ರಿಂದ ಆರಂಭದ ಪ್ರಾಕ್ಟೀಸ್ ಮಾಡ್ತಾ ಇರುವಾಗ, ಈ ವೈದ್ಯನು ಒಂದು ಸುದೀರ್ಘವಾಗಿ ಬಳಲುತ್ತಿರ್ತಕ್ಕಂಥ ಒಂದು ಚರ್ಮ ರೋಗಿಗೆ ಚಿಕಿತ್ಸೆಯನ್ನು ಕೊಡ್ತಾನೆ. ಬಹಳ ಕಡಿಮೆ ಪ್ರಮಾಣದ ಹೆಚ್ಚಿನ ಶುಲ್ಕವನ್ನು ತಗೊಳ್ಳೋದು, ₹5 ಶುಲ್ಕವನ್ನು ತಗೊಳ್ಳಿದ್ದಾನೆ. ಔಷಧಗಳನ್ನು ಬರೆಯುವಾಗಲೂ, ಈತನ ಪ್ರಿಸ್ಕ್ರೈಬ್ ಮಾಡುವಾಗಲೂ ಔಷಧಗಳನ್ನು ಬಹು ಬೆಲೆ ಬಾಳಿಂದು ಅಥವಾ ನಾವು ಹೇಳ್ಬೋದು ಬಹು ತುಟ್ಟಿಯಾದ ಹೆಚ್ಚು ಬೆಲೆಯ ಬಾಳಿನ ಔಷಧಗಳನ್ನು ಈತನು ಪ್ರಿಸ್ಕ್ರೈಬ್ ಮಾಡೋದಿಲ್ಲ. ಎಲ್ಲರಿಗೂ ಬಹಳ ಸಸ್ತ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್ ಜೀಸಸ್. ಬಹಳ ಚೀಪ್ ಆದ, ತಮಗೆ ಆ ದುಡ್ಡಿಂದ ತೆಗೆದುಕೊಳ್ಳತಕ್ಕಂಥ ಔಷಧಗಳನ್ನೇ ಈತನು ಬರೀತಾ ಇದ್ದನು. ಈ ಸಮಯದಲ್ಲಿ ಒಂದು ಘಟನೆ ಆ ವೈದ್ಯನ ಹೃದಯವನ್ನು ಇನ್ನೂ ಬಲಪಡಿಸಿತ್ತು, ಪ್ರೋತ್ಸಾಹಿಸಿತ್ತು. ಅದೇನೆಂದರೆ, ಒಂದು ವ್ಯಕ್ತಿ ಸುಮಾರು ಚರ್ಮರೋಗದ ನಿಮಿತ್ತ 5 ತಿಂಗಳ ಸುದೀರ್ಘ ಕಾಲ, ಯಾಕಂದರೆ ಇದು ಚರ್ಮರೋಗ ಬಹಳ ಕ್ರಾನಿಕ್ ಡಿಸೀಸ್ ಆಗಿತ್ತು, ಇದಕ್ಕೆ ಸುದೀರ್ಘವಾದಂಥ ಅಂದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಹಳ ಕಾಲಕ್ಕೆ ಗುಣವಾಗತಕ್ಕಂಥ ಒಂದು ರೋಗವಾಗಿತ್ತು. ಈ ಚರ್ಮರೋಗದ ನಿಮಿತ್ತ ಸುಮಾರು 5-6 ತಿಂಗಳ ₹5 ಡಾಕ್ಟರ್ ಹತ್ರ ಬಂದು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದನು. ಈ 5-6 ತಿಂಗಳಲ್ಲಿ ಈ ವೈದ್ಯನು ಕೊಟ್ಟಿರ್ತಕ್ಕಂಥ ಚಿಕಿತ್ಸೆ, ಈ ಡಾಕ್ಟರ್ ಮೂಲಕವಾಗಿ ಪಡೆದಿರ್ತಕ್ಕಂಥ ಚಿಕಿತ್ಸೆ, ಆ ಚರ್ಮರೋಗಿ ಗುಣಮುಖನಾಗಿ ವೈದ್ಯನಾಗಿರ್ತ ₹5 ಡಾಕ್ಟರ್ಗೆ ತನ್ನ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು, ವಂದನೆಗಳನ್ನು, ಥ್ಯಾಂಕ್ಸ್ ಅನ್ನು ಹೇಳಿ, ಅದರ ಹಿಂದೆ ನಡೆದಿರ್ತಕ್ಕಂಥ ಘಟನೆ ಹೇಳಿದ ಕೂಡಲೇ ಈ ₹5 ಡಾಕ್ಟರ್ ಆಗಿರ್ತಕ್ಕಂಥ ಇವರು ಆಶ್ಚರ್ಯಪಟ್ಟರು. ತನ್ನ ಹೃದಯಕ್ಕೆ ಎಷ್ಟೋ ತೃಪ್ತಿ, ಎಷ್ಟೋ ಸಾಂತ್ವನ, ಎಷ್ಟೋ ಬಲ ತುಂಬಿದಂತೆ ಆಯ್ತಂತೆ. ಈ ಚರ್ಮರೋಗಿ ಹೇಳ್ತಾ ಇದ್ದಾನೆ, ಅಯ್ಯ, ನಾನು ಈ ರೋಗದಿಂದ ಸುಮಾರು 16-20 ವರ್ಷಗಳಾಯಿತು. ನಾನು ಈ ಚರ್ಮರೋಗದಿಂದ ಗುಣಮುಖನಾಗಲಿಕ್ಕೆ ಆಗದೆ ಅನೇಕ ವೈದ್ಯರ ಹತ್ರ ಹೋಗಿ ಚಿಕಿತ್ಸೆಯನ್ನು ಪಡ್ಕೊಂಡ್ರು, ನನಗೆ ಗುಣವಾಗಲಿಲ್ಲ. 1982ನೇ ದಶಕದಲ್ಲಿ 80ನೇ ದಶಕದಲ್ಲಿ ಆಗಿರ್ತಕ್ಕಂಥ ಸಂಗತಿಯನ್ನು ಹೇಳ್ತಾ ಇದ್ದೆ ನಾನು. ನನ್ನ 10 ಗುಂಟ ಜಮೀನನ್ನು ಮಾರಿ ನಾನು ಚಿಕಿತ್ಸೆ ಪಡ್ಕೊಂಡ್ರು, ನನಗೆ ಗುಣವಾಗಲಿಲ್ಲ ಸರ್ ಎಂಬುದಾಗಿ ಡಾಕ್ಟರ್ ಹತ್ರ ಹೇಳಿದರು. ಆ ಮಾತನ್ನು ಹೇಳಿದ ಕೂಡಲೇ ಈ ₹5 ಡಾಕ್ಟರ್ ಆಗಿರ್ತಕ್ಕಂಥ ಇವರು ಆಶ್ಚರ್ಯಪಟ್ಟರು. ಅಯ್ಯೋ, ನಾನು ಸಾಮಾನ್ಯವಾದಂಥ ₹5 ತೆಗೆದುಕೊಂಡಿದ್ದು ಮಾತ್ರ ಅಲ್ಲದೆ, ನಾನು ಅವರಿಗೆ ಬಹಳ ಕಡಿಮೆ ಪ್ರಮಾಣದ ಸಸ್ತ ಅಂದರೆ ಬಹು ಕಡಿಮೆ ಬೆಲೆಯುಳ್ಳ ಔಷಧವನ್ನು ಕೊಟ್ಟು ದೊಡ್ಡ ವ್ಯಾಧಿಯನ್ನು, ಚರ್ಮರೋಗವನ್ನು ಗುಣಮುಖನಾದನಲ್ಲ, ಈತನ ಮನಸ್ಸಿಂದ ಬಂದಿರತಕ್ಕಂಥ ಈ ಕೃತಜ್ಞ, ಈ ಒಂದು ಆರಾಧನೆ, ನನ್ನನ್ನು ಹೊಗಳ್ತಾ ಇದ್ದಾನಲ್ಲ, ಎಷ್ಟು ಸಂತೋಷವಾಯ್ತು ಆತನಿಗೆ. ಅದು ಆತನಿಗೆ ಇನ್ನೂ ಸ್ಫೂರ್ತಿ, ಬೆಂಬಲ, ಆತನಿಗೆ ಬಲ ತುಂಬಿಸಿತ್ತದು, ಹುರಿದುಂಬಿಸಿತ್ತದು. ಹಲ್ಲೆಲೂಯಾ. ಹಾಗೆ ಈತನ ಚಿಕಿತ್ಸೆಯಲ್ಲಿ ಮಾಡುವಾಗ ಇಂಥ ಒಂದು ಘಟನೆ ನಡೆದಿರುವಾಗ ಈತನು ಬಹಳ ಜನರು ಕೇಳಿದರು, ಅಯ್ಯ, ಇಂಥ ಒಂದು ದೊಡ್ಡ ಮೆಡಿಕಲ್ ಹಾಸ್ಪಿಟಲ್ ಉಡುಪಿ ಮಣಿಪಾಲ್ ಮೆಡಿಕಲ್ ಕಾಲೇಜಲ್ಲಿ ನೀವು ಇಂಥ ದೊಡ್ಡ ಡಾಕ್ಟರ್ ಪದವಿಯನ್ನು ಪಡ್ಕೊಂಡು, ಪದವಿಯನ್ನು ಪಡ್ಕೊಂಡು ನೀವು ಯಾಕೆ ಹಣ ಗಳಿಸುವ ಉದ್ದೇಶವನ್ನು ಮಾಡಲಿಲ್ಲ ಎಂಬುದಾಗಿ ಹೇಳಿದರೆ, ದುಡ್ಡು, ಸಂಪತ್ತು, ಐಶ್ವರ್ಯ, ಅಂತಸ್ತು ಕಡೆಗೆ ಯಾಕೆ ನೀವು? ಆವಾಗ ಆತನು ಹೇಳಿದ ಉತ್ತಮವಾದಂಥ ಉತ್ತರ, ನನ್ನ ಮನಸ್ಸಿಗೆ ಒಂದು ವಿಧವಾದಂಥ ಸಂತೋಷ, ಸಮಾಧಾನ, ಕಡೆಗೆ ತೃಪ್ತಿ ಆಗ್ತದೆ. ನನಗೆ ಸಿಕ್ಕಿದ್ದ ₹5 ನನಗೆ ಊಟ, ಅನ್ನಪಾನಗಳು, ನನ್ನ ಕುಟುಂಬ, ನನ್ನ ಜೀವನ ನಡೀತದೆ.
ಕೋಟ್ಯಾಂತರ ಇದ್ರೂ ಕೂಡ ನಡೀತದೆ. ಆದರೆ ಸಿಕ್ಕಿದ ಸ್ವಲ್ಪ ಹಣದಲ್ಲಿ ಕೂಡ ನನಗೆ ಬಹಳ ತೃಪ್ತಿ ಇದೆ. ನನ್ನ ಕಡೆ ಬರತಕ್ಕಂಥ ಎಲ್ಲ ರೋಗಿಗಳು ಮನಮುರಿದವರಾಗಿ ಬಡತನದಲ್ಲಿ, ಶ್ರೀಮಂತರಾದರೂ ಕೂಡ ನನ್ನ ಮುಂದೆ ಅವರು ಬರುವಾಗ ಬಡವರಿಗಿಂತ ಕಡುಗೆನಿಸಿರತಕ್ಕಂಥ ವ್ಯಕ್ತಿಗಳಾಗಿ ಬರ್ತಾರೆ. ಅವರನ್ನು ಚಿಕಿತ್ಸೆ ಕೊಟ್ಟು ನನಗೆ ಕೊಟ್ಟಿರತಕ್ಕಂಥ ಈ ತಿಳುವಳಿಕೆ, ಈ ವೈದ್ಯಕೀಯ ಜ್ಞಾನದಿಂದ ಅವರಿಗೆ ನಾನೇನು ಚಿಕಿತ್ಸೆಯನ್ನು ಕೊಡ್ತೇನೆ ಅದರಿಂದ ಅವರು ಪಡ್ಕೊಳ್ಳತಕ್ಕಂಥ ಗುಣಮುಖರಾಗತಕ್ಕಂಥ ರಿಕವರಿ ಆಗಿರುವಾಗ ಅವರು, ಅಯ್ಯ ತುಂಬ ಧನ್ಯವಾದಗಳಯ್ಯ, ಎಷ್ಟು ಕಡಿಮೆ ವೆಚ್ಚದಲ್ಲಿ, ಕಡಿಮೆ ಶುಲ್ಕದಲ್ಲಿ ನಾವು ಗುಣಮುಖರಾಗಿದ್ದೇವೆ. ಎಲ್ಲ ಜನರ ಹೃದಯದಲ್ಲಿ ಆತನ ಕುರಿತು ಧನ್ಯವಾದಗಳೇ, ಆತನ ಕುರಿತು ಹೊಗಳಿಕೆಯೇ, ಆತನ ಕುರಿತು ಒಂದು ಆರಾಧನೆ ಎಂದು ಹೇಳಲು ಕೂಡ ನಾನು ಹಿಂಜರಿಯುವುದಿಲ್ಲ. ಯಾಕೆಂದರೆ ದೇಶ ವಿದೇಶಗಳಲ್ಲಿ ಆಪ್ ಐಸಾ ಮಸಿಹಾಕು ದೇಕೆ ಕ್ಯಾ, ಏನು ಹೇಳ್ತಾ ಇದ್ದಾರೆ? ಯೇಸು ಕ್ರಿಸ್ತನ ಮೆಸ್ಸಯ್ಯ ಎಂಬ ಆ ಪದಕವನ್ನು, ಮೆಸ್ಸಯ್ಯ ಎಂಬ ಆ ಒಂದು ಟೈಟಲ್ ಅನ್ನು, आप ऐसा मसीहा को देखा क्या, 40 साल से 5 रुपए फी लेके बीमारियों को ट्रीटमेंट कर रहे हैं. ಈ ಮಾತನ್ನು ಕೇಳಿದ ಕೂಡಲೇ ನನಗೆ ಅದ್ಭುತವಾದಂಥ ಕಾರ್ಯ ಏನೇನು ಬಂದಿದೆ. ಪ್ರತಿಯೊಂದು ಮಾನವನಲ್ಲಿ ದೇವರು ತನ್ನ ಸ್ವರೂಪ, ತನ್ನ ಹೋಲಿಕೆಯನ್ನಿಟ್ಟಿದ್ದಾನೆ. ದೇವರನ್ನು ನೋಡಿದ್ರ, ದೇವರಂತ ವೈದ್ಯನು 5 ರೂಪಾಯಿ ಶುಲ್ಕವನ್ನು ಪಡೆದುಕೊಂಡು ದೇಶ ವಿದೇಶಗಳಲ್ಲಿ ಖ್ಯಾತಗೊಂಡು ಎಲ್ಲರ ಕಣ್ಮಣಿಯಾಗಿ ಮನಸ್ಸೊಳಗೆ ಮನೆ ಮಾಡಿರತಕ್ಕಂಥ ಓರ್ವ ವ್ಯಕ್ತಿ, ಗ್ರಾಮದಲ್ಲಿರ್ತಕ್ಕಂಥ 5 ರೂಪಾಯಿ ಡಾಕ್ಟರ್ ಎಂಬುದಾಗಿ ಹೆಸರು ಪಡೆದಿದ್ದನು. ನಾನು ಯಾಕೆ ಇದರ ಬಗ್ಗೆ ಹೇಳ್ತಾ ಇದ್ದೇನೆಂದ್ರೆ, ಕ್ರೈಸ್ತನಾಗದೇ ಇದ್ರೂ ಕೂಡ ಈತನಲ್ಲಿ ದೇವರಂತ ಗುಣ, ದೇವರಂತ ಭಾವನೆ ಬೆಳಕಾಗಿ ಜನರ ಬಾಯಿಂದ ಹೇಳುವಂತೆ ಮಾಡಿದ್ದಾನೆ. ಆತನು ಮಾಡುವ ಒಳ್ಳೆ ಕ್ರಿಯೆಗಳ ನಿಮಿತ್ತ ಪರಲೋಕದಲ್ಲಿದ್ದ ದೇವರನ್ನು ಜನರು ಮಹಿಮೆ ಪಡಿಸ್ತಾರೆ ಎಂಬುದಾಗಿ ಬೈಬಲ್ನಲ್ಲಿದೆ. ಪ್ರಿಯರೇ, ನಿಮ್ಮ ಒಳಗಿರ್ತಕ್ಕಂಥ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವಂಥ ನಿಮ್ಮ ತಂದೆಯನ್ನು, ಅಂದರೆ ದೇವರನ್ನು ಜನರು ಮಹಿಮೆ ಪಡಿಸುತ್ತಾರೆ ಎಂಬುದಾಗಿ ವಚನದಲ್ಲಿ ನಾವು ನೋಡಿದ್ದೇವೆ. ಎಲ್ಲರೂ ಹೇಳ್ತೀರಾ ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಈ ವ್ಯಕ್ತಿ ಹೀಗೆ ಜನರಿಗೆ ಸೇವೆ ಸಲ್ಲಿಸುತ್ತಾ ದೇಶ ವಿದೇಶಗಳಲ್ಲಿ ಖ್ಯಾತಗೊಂಡು ಎಲ್ಲರ ಹೃದಯದಲ್ಲಿ ಮುದ್ರಿಸಲ್ಪಡುವಂತೆ ಪ್ರೇರಿಸತಕ್ಕಂಥ ಸಾತ್ವಿಕತ್ವ, ಅಂದರೆ ಸಜ್ಜನನು, ವಿನಯ ವಿನಮ್ರತೆ ಉಳ್ಳವನು ಮತ್ತು ಪ್ರಾಮಾಣಿಕತ್ವದಲ್ಲಿ ಎಷ್ಟು ಮಾತ್ರಕ್ಕೂ ರಾಜಿ ಮಾಡುವುದಿಲ್ಲ. ಇದನ್ನು ಕ್ರೈಸ್ತವನಲ್ಲ, ಆದರೂ ದೇವರಂತ ಕ್ರಿಯೆಗಳು, ಗುಣಲಕ್ಷಣಗಳು ಇರುವುದರಿಂದ ಒಂದು ಅನ್ಯನನ್ನು ಇಷ್ಟು ಸನ್ಮಾನಿಸಿ, ಇಷ್ಟು ಗೌರವಿಸಿ, ಈತನು ದೇವರಂತ ಮನುಷ್ಯನೆಂಬುದಾಗಿ ಜನರು ಹೇಳುವಂತೆ ಕ್ರಿಯೆಯನ್ನು, ಕೃತ್ಯಗಳನ್ನು, ವರ್ತನೆಗಳನ್ನು, ತನ್ನ ಚಿಕಿತ್ಸೆಯನ್ನು, ತನ್ನ ಸೇವೆಯನ್ನು ಸಲ್ಲಿಸಿದನೆಂದರೆ ಆತ್ಮೀಯರಾದ ನಾವು ಇನ್ನೂ ಎಷ್ಟು ಆಗಿ ನಾವು ಸಲ್ಲಿಸಬೇಕು. ನನ್ನ ಕೇಳಬಹುದು ನೀವು ಪ್ರಶ್ನೆ ಏನಂತ ಹೇಳ್ಕೊಂಡು, ಪಾಸ್ಟರ್ ನೀವು ಕ್ರೈಸ್ತವರಾಗಿ ಈ ಅನ್ಯರ ವಿಷಯದಲ್ಲಿ ನೀವು ಯಾಕೆ ಹೇಳ್ತಾ ಇದ್ರಿ ಎಂಬುದಾಗಿ. ನನಗೆ ಗೊತ್ತಿದೆ ನೀವು ಬಹಳ ಜಾಣರೆಂಬುದಾಗಿ. ಹಲ್ಲೆಲೂಯಾ. ಯಾಕೆ ಹೇಳ್ತಾ ಇದ್ದಂದ್ರೆ, ಯೇಸು ಕ್ರಿಸ್ತನು ಕೂಡ ಇಂಥ ಒಂದು ಅನ್ಯನ ಕುರಿತು, ದೇವರನ್ನು ಅರಿಯದ ದೇವರನ್ನು ಆರಾಧಿಸುವ ಜನಾಂಗದ ಕುರಿತು ಒಂದು ಅದ್ಭುತವಾದಂಥ ಉಪಮಾನವನ್ನು, ಒಂದು ಸಾಕ್ಷಿಯನ್ನು ಉಪಮಾನ ರೂಪದಲ್ಲಿ ಹೇಳಿದನು.
ಎಲ್ಲರೂ ಹೇಳ್ತೀರಿ ಹಲ್ಲೆಲೂಯಾ. ಇದನ್ನು ನಾವು ಬಹಳ ಸಾರಿ ಓದುವಾಗ ಬಹಳ ವಿಧವಾಗಿ ಓದುತ್ತೇವೆ. ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಡ್ತೇವೆ. ಅದಕ್ಕಾಗಿ ಇದನ್ನು ಅಪಾರ್ಥ ಮಾಡಿಕೊಂಡಿರ್ತಕ್ಕಂಥ ಒಂದು ಸಾಕ್ಷಿ ರೂಪಕವಾದಂಥ ಒಂದು ಉಪಮಾನ. ಲೂಕಾ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ತನ್ನಲ್ಲಿರ್ತಕ್ಕಂಥ ಜನರಿಗೆ ಈ ರೀತಿಯಲ್ಲಿ ಒಂದು ನ್ಯಾಯವಾದಿ ಅಂದರೆ ಬೈಬಲ್ ಅಧ್ಯಾಪಕನು, ಒಂದು ಪಂಡಿತನು, ಒಂದು ಶಾಸ್ತ್ರಿ ಯೇಸು ಕ್ರಿಸ್ತನಿಗೆ ಅಡ್ಡತಿಡ್ಡ ಪ್ರಶ್ನೆಗಳನ್ನು ಹಾಕಿ ಆತನನ್ನು ತಪ್ಪಲ್ಲಿ ಸಿಗಿಸಿ ಆತನನ್ನು ಅವಮಾನಪಡಿಸಬೇಕೆಂಬ ದುರುದ್ದೇಶದಿಂದ ಯೇಸು ಕ್ರಿಸ್ತನಿಗೆ ಪ್ರಶ್ನೆ ಹಾಕ್ತಾನೆ. ಏಸಯ್ಯ, ಗುರುವೇ, ಮಾಸ್ಟರ್, ನನ್ನ ಒಡೆಯನೇ, ನಾನು ನಿತ್ಯ ಜೀವ, ನಾನು ಸುಕ್ಷೇಮವಾದಂಥ ಆರೋಗ್ಯವಂತ ನಿತ್ಯ ಜೀವವನ್ನು ಪಡೆಯಬೇಕಾದರೆ ನಾನು ಏನು ಮಾಡಬೇಕೆಂಬುದಾಗಿ ಪ್ರಶ್ನಿಸ್ತಾನೆ ಒಂದು ಪಂಡಿತನು, ಶಾಸ್ತ್ರಿ, ಧರ್ಮಶಾಸ್ತ್ರನ ಅರಿತಿರ್ತಕ್ಕಂಥ ನ್ಯಾಯವಾದಿ. 10ನೇ ಅಧ್ಯಾಯದಲ್ಲಿ ಒಳ್ಳೆ ಸಮಾರ್ಯನ ಉಪಮಾನದಲ್ಲಿ ನಾವು ನೋಡಿರ್ತೀವಿ. ಆದರೆ ಒಳ್ಳೆ ಸಮಾರ್ಯನ ಉಪಮಾನ ಅಲ್ಲ, ಇದು ಸಾಕ್ಷಿ. ಇವತ್ತು ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿ, ಇವತ್ತು ನಾವು ಅಪಾರ್ಥ ಮಾಡ್ಕೊಂಡಿದ್ದನ್ನ ಸತ್ಯವನ್ನು ಇವತ್ತು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಪಾಸ್ಟರ್, ನೀವು ಅನ್ಯರಾಗಿರ್ತಕ್ಕಂಥ ಇವರಲ್ಲಿ ದೇವರಂತ ಗುಣಗಳನ್ನು ನೋಡಿ ಈ ಕ್ರೈಸ್ತರಲ್ಲದವರ ವಿಷಯದಲ್ಲಿ ನೀವು ಯಾಕೆ ಈ ವೇದಿಕೆ ಮೇಲೆ ಸಾರ್ತಾ ಇದ್ರಿ ಎಂಬುದಾಗಿ ಕೇಳತಕ್ಕಂಥ, ಆಕ್ಷೇಪಿಸತಕ್ಕಂಥ ಕೆಲವು ಬುದ್ಧಿಜೀವಿಗಳು ಇದ್ದಾರೆ. ಹಲ್ಲೆಲೂಯಾ. ಹತ್ತನೇ ಅಧ್ಯಾಯ ನಾವು ನೋಡ್ತೇವೆ ಸಂಪೂರ್ಣ. ಹೌದಾ? ಲೂಕಾ ಸುವಾರ್ತೆ 10ನೇ ಅಧ್ಯಾಯ ಎಲ್ಲಿಂದ 25ರಿಂದ 37ವರೆಗೆ ಈ ಒಂದು ಸಾಕ್ಷಿ ಇರ್ತದೆ. ಇದನ್ನು ಸಾಕ್ಷಿ ರೂಪವಾದಂಥ ಉಪಮಾನ ಎಂಬುದಾಗಿ ಹೇಳ್ತೇನೆ. ಈ ರೀತಿಯಾಗಿ ಆತನನ್ನು, ಯೇಸು ಕ್ರಿಸ್ತನನ್ನು ತಪ್ಪಿನಲ್ಲಿ ಸಿಗಿಸಬೇಕೆಂಬುದಾಗಿ ಪರೀಕ್ಷಿಸುವುದಕ್ಕಾಗಿ ಆತನನ್ನು ಅವಮಾನಪಡಿಸುವ ದುರುದ್ದೇಶದಿಂದ ಪಂಡಿತನು ಪ್ರಶ್ನೆ ಕೇಳ್ತಾನೆ. ಈತನ ಅಗಾವು ಪಂಡಿತನಂತ ಹೇಳಿದ್ರು ಕೂಡ ನನಗೆ ತಪ್ಪಾಗಲ್ಲ. ಆದ ಕಾರಣ ಈತನೇನು ಹೇಳ್ತಾನೆ, ನಿತ್ಯ ಜೀವ ಪಡ್ಕೋಬೇಕಾದ್ರೆ ನಾನು ಏನು ಮಾಡಬೇಕು ಅಂದರೆ, ಈ ಸಮೃದ್ಧಿಯಾದ ಜೀವನವನ್ನು ಪಡ್ಕೋಬೇಕಾದ್ರೆ ನಾನು ಏನು ಮಾಡಬೇಕೆಂಬುದ ಕೇಳಿರುವಾಗ, ನ್ಯಾಯ ಪ್ರಮಾಣದಲ್ಲಿ ಬೈಬಲ್ನಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಪ್ರಮಾಣಗಳನ್ನು ನೀನು ಅನುಸರಿಸುತ್ತಾ ಇದೆಯಾ ಎಂದು ಕೇಳ್ತಾನೆ. ಕೇಳಿದ್ರೆ ಆತ ಹೇಳ್ತಾನೆ ಈ ರೀತಿಯಲ್ಲಿ, ಹೌದು, ಬಟ್ ಹೀ ವಾಂಟಿಂಗ್ ಟು ಜಸ್ಟಿಫೈ ಹಿಮ್ಸೆಲ್ಫ್ ಅಂಡ್ ಸೆಡ್ ಟು ಜೀಸಸ್, ಹೂ ಇಸ್ ಮೈ ನೇಬರ್. ಮತ್ತೆ ಅಷ್ಟಿಗೆ ಸುಮ್ಮನಿಲ್ಲ. ಆಯ್ತು, ನೀನು ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಮನಸ್ಸಿನಿಂದ, ಪೂರ್ಣ ಆತ್ಮದಿಂದ, ಬಲದಿಂದ, ಪ್ರಾಣದಿಂದ ಪ್ರೀತಿಸಬೇಕು. ಹಾಗೆ ನಿನ್ನ ನೆರೆಯವರನ್ನು ನಿನ್ನಂತೆ ಪ್ರೀತಿಸಬೇಕು ಎಂಬ ಪ್ರಮಾಣವನ್ನು ನೀನು ಕೇಳಿದೆಯಲ್ಲ, ನ್ಯಾಯ ಪ್ರಮಾಣವನ್ನು, ಇದನ್ನು ಅನುಸರಿಸ್ತಾ ಇದೆಯಾ ಎಂಬುದಾಗಿ. ಅವಾಗ ಆತನು ಹೇಳ್ತಾನೆ, ನನಗೆ ನೆರೆಯವನು ಯಾರು? ಬಹಳ ಒಳ್ಳೆ ಪಂಡಿತನಿತನು. ನನಗೆ ನೆರೆಯವನು ಯಾರೆಂಬುದಕ್ಕೆ ಕೇಳಿರುವಾಗ ಆಗ ಯೇಸು ಕ್ರಿಸ್ತನು ಒಂದು ಸಾಕ್ಷಿಯನ್ನು, ಒಂದು ನಿಜ ಘಟನೆಯನ್ನು, ಸತ್ಯ ಘಟನೆಯನ್ನು ಉಪಮಾನ ರೂಪದಲ್ಲಿ ಹೇಳ್ತಾನೆ. ಕೆಲವು ಜನರಿಗೆ ಸಾಕ್ಷಿ ಹೇಳಿದ್ರೆ ಬಹಳ ಸಂತೋಷ. ಹೌದು, ಹೀಗೆ ಹೇಳಬೇಕು, ಯಾಕಂದ್ರೆ ನಿಮ್ಮೆಲ್ಲರಿಗೆ ಅರ್ಥ ಆಗಬೇಕಾದ್ರೆ ಇಂತಹ ಸಾಕ್ಷಿ ಮೂಲಕವಾಗಿ. ಅದಕ್ಕೆ ಯೇಸು ಕ್ರಿಸ್ತನು ಕೂಡ ಎಂಥ ಬುದ್ಧಿವಂತ ನೋಡ್ರಿ, ಎಂಥ ಜ್ಞಾನಿ. ಆಗ ಯೇಸು ಕ್ರಿಸ್ತನು ಈತನಿಗೆ ಒಂದು ಉಪಮಾನವನ್ನು ರೂಪದಲ್ಲಿ ಒಂದು ಸಾಕ್ಷಿಯನ್ನು ಹೇಳ್ತಾನೆ. ಯೆರೂಸಲೇಮಿಂದ ಯೆರಿಕೋಗೆ ಓರ್ವ ವ್ಯಕ್ತಿ ಹೋಗ್ತಾ ಇದ್ದನು. ಆತನನ್ನು ಆ ಬೀದಿಯಲ್ಲಿ ಬೀದಿಗಳ್ಳರು, ದರೋಡೆಕೋರರು ಆತನ ಮೇಲೆ ದಾಳಿ ಮಾಡಿ, ಅವರ ವ್ಯಕ್ತಿ ಮೇಲೆ ದಾಳಿ ಮಾಡಿ ಆತನನ್ನು ಗಾಯಪಡಿಸಿ, ಆತನ ಕಡೆ ಇರತಕ್ಕಂಥ ಹಣ, ದುಡ್ಡು, ವಸ್ತ್ರ, ಅವನ ಮೈ ಮೇಲಿರುವ ವಸ್ತ್ರವನ್ನು ಕೂಡ ತಗೊಂಡ್ರಂದ್ರೆ ಅವರು ಎಂಥ ದರಿದ್ರ ಕಳ್ಳರು ಇರ್ಬೋದು. ಹಲ್ಲೆಲೂಯಾ. ಆಗಿನ ಕಾಲದಲ್ಲಿ ಅಷ್ಟು ದರಿದ್ರ ಇತ್ತು.
ಎಂತ ಅಂದರೆ ಅವನ ಮೈ ಮೇಲಿರುವ ಒಳ್ಳೆ ವಸ್ತ್ರಗಳನ್ನು ತೊಡುವ ಅರ್ಧನಗ್ನನಾಗಿ. ಒಂದು ಮಾತನ್ನು ಕೇಳಬೇಕು, ಅರಜೀವದಿಂದ ಅಷ್ಟು ಹೊಡೆದು ಬಡದು ಗಾಯಗೊಂಡಿಸಿದ್ರು ಅವನು ಮೂರ್ಛಿತನಾಗಿ ಬಿದ್ದು ಹೋಗಿದಂತೆ ಅರಜೀವದಿಂದ. ಬಹಳ ಚೆನ್ನಾಗಿದೆ ಈ ಮಾತು. ಆ ಸಮಯದಲ್ಲಿ ಬಹಳ ಜಾಗ್ರತೆಯಿಂದ ಕೇಳ್ತೀರಿ, ಈ ಬೀದಿಯಲ್ಲಿ ಅರ್ಧ ಪ್ರಾಣದಿಂದ ಮೂರ್ಛಿತನಾಗಿ ಬಿದ್ದಿರ್ತಕ್ಕಂಥ ಈ ಒಂದು ಗಾಯಾಳು ದರೋಡೆಕೋರರಿಂದ ದೋಚಲ್ಪಟ್ಟು ಗಾಯಗೊಂಡು ಜೀವ ಮರಣದಲ್ಲಿ ಅಲ್ಲಾಡುತ್ತಿರ್ತಕ್ಕಂಥ ಈ ಒಂದು ಬೀದಿ ಮೇಲೆ ಬಿದ್ದಿರ್ತಕ್ಕಂಥ ವ್ಯಕ್ತಿಯನ್ನು ಅದೇ ಮಾರ್ಗದಿಂದ ಹೋಗುತ್ತಿರ್ತಕ್ಕಂಥ ಒಂದು ಯಾಜಕನು, ಓರ್ವ ಯಾಜಕನು, ಈತನು ಯಹೂದಿ ಅಲ್ಲ, ಮೊದಲನೇ ಹೋಗ್ತಿರ್ತಕ್ಕಂಥ ಯಾಜಕನು, ಓರ್ವ ಯಾಜಕನು ಅಂದರೆ ದೇವಾಲಯದ ಅರ್ಚಕನು ಎಂಬುದಾಗಿಯೂ ಹೇಳ್ಬೋದು. ಆ ಬೀದಿಯಿಂದ ಹೋಗ್ತಾ ಇರುವಾಗ ಆತನನ್ನು ನೋಡಿ ಮುಖ ಓರೆ ಮಾಡಿಕೊಂಡು, ಕಾಂಕಲಗಾಯ ಚೋಟ್ರಪ್ಪ ಇಸ್ಕಾಲಪಡ ಕಾಂಕಲಗಾಯ, ಇವನ ವಿಷಯ ಏನು ತಗೊಳ್ಳಿ, ಯಾರು ಬಿದ್ದಿದ್ದಾನೆ, ಹೊಡೆತ ತಿಂದು ಎಲ್ಲ ಬಿದ್ದಿದ್ದಾನೆ, ಅವನನ್ನು ನೋಡ್ಲಿಕ್ಕೆ ಹೋಗಿದ್ರೆ ನನಗೆ ಯಾಕೆ ತೊಂದರೆ ಬೇಕೆಂಬುದಾಗಿ ಮುಖ ಓರೆ ಮಾಡಿಕೊಂಡು ತಪ್ಪಿಕೊಂಡು ಹೋಗಿದ. ಹೌದಾ? ತಪ್ಪಿಕೊಂಡು ಹೋಗಿದ. ತದನಂತರ ಈ ಮನುಷ್ಯನು ಜೀವ ಮರಣದಲ್ಲಿ ಅಲ್ಲಾಡ್ತಾ ಇದ್ದಾನೆ, ಮೂರ್ಛಿತನಾಗಿ ಬಿಟ್ಟಿದ್ದಾನೆ. ಬಟ್ಟೆ ಇಲ್ಲ, ಏನಿಲ್ಲ, ಮೈಯೆಲ್ಲ ಗಾಯ. ಅವನ ಗಾಯ, ಅವನ ಅವಸ್ಥೆ ನೋಡಿದ್ರು, ಅಯ್ಯೋ ಈ ಮನುಷ್ಯ ಸಾಯ್ಲಿಕ್ಕಿದ್ದಾನೆ, ಈ ಮನುಷ್ಯನ ತಗೊಂಡೋದ್ರೆ ನಾ ಏನು ಮಾಡ್ಬೇಕಂತೇಳಿ ಆತನು ಹೋಗಿದ. ಮೊದಲು ಬಂದಿರತಕ್ಕಂಥ ಅರ್ಚಕನು, ಯಾಜಕನು. ಎರಡನೇ ಸಾರಿ ಮತ್ತೊಂದು ವ್ಯಕ್ತಿ ಬರ್ತಾನೆ. ಆತನು ಓರ್ವ ಲೇವಿ. ಯಹೂದ್ಯ ಮತದವರಿಗೆ, ಇಸ್ರಾಯೇಲರ ಯಹೂದ್ಯ ಮತದವರಿಗೆ ಲೇವಿ ಗೋತ್ರದವರು ಅಂದರೆ ಅವರು ಕೂಡ ದೇವಾಲಯದ ಯಾಜಕರು. ಇವರು ಇಸ್ರಾಯೇಲ್ ಮತ್ತು ಯಹೂದಿ ದೇವರನ್ನು ನಂಬಿರ್ತಕ್ಕಂಥ ಇಸ್ರಾಯೇಲನ ಗೋತ್ರದ ಯಾಜಕರು. ಇವರು ಕೂಡ ಅರ್ಚಕರು. ಇವರು ಕ್ರೈಸ್ತವನು ಅಲ್ಲ, ಆದರೆ ಇವನು ಕ್ರಿಸ್ತನ, ಯೇಸು ಕ್ರಿಸ್ತನ ಗೋತ್ರ ಹಾಗೂ ಯೇಸು ಕ್ರಿಸ್ತನ ಜನಾಂಗಕ್ಕೆ ಸಂಬಂಧಪಟ್ಟವನು. ಆದರೆ ಯೇಸು ಕ್ರಿಸ್ತನ ಉಪದೇಶವನ್ನು ಕೇಳಲಿಲ್ಲ, ಅವಾಗ ಅವನಿಗೆ ಉಪದೇಶ ಇಲ್ಲ ಆಗಿತ್ತು. ಆದರೆ ಈ ಯಾಜಕನು ಕೂಡ ಆ ಯೆರೂಸಲೇಮಿಂದ ಯೆರಿಕೋಗೆ ಹೋಗುವ ಮಾರ್ಗದಲ್ಲಿ ಈತನು ಹೋಗ್ತಾ ಇದ್ದನು. ಹೋಗ್ತಾ ಇರುವಾಗ ಅಲ್ಲೇ ಬಿದ್ದುಕೊಂಡು, ಬೀದಿ ಪಕ್ಕದಲ್ಲಿ ಬಿದ್ದುಕೊಂಡಿರ್ತಕ್ಕಂಥ ಅರಬತ್ತಲೆಯಿಂದ ಮೈಯೆಲ್ಲ ಗಾಯಗೊಂಡವನಾಗಿ ಜೀವ ಮರಣದ ಮಧ್ಯದಲ್ಲಿ ಹೋರಾಟ ಮಾಡ್ತಿರತಕ್ಕಂಥ ಆ ವ್ಯಕ್ತಿಯನ್ನು ನೋಡಿ ತಾನು ಕೂಡ ಎಲ್ಲಿಂದ ಇವನನ್ನು ಚಿಕಿತ್ಸೆ ಕೊಟ್ಟು ನಾನು ಯಾಕೆ ತಲೆ ಕೆಡಿಸ್ಕೋಬೇಕು, ಇವನನ್ನ ಯಾಕೆ ನಾನು ಹಾರೈಸಬೇಕು, ಇವನನ್ನ ಯಾಕೆ ನಾನು ಚಿಕಿತ್ಸೆ ಕೊಡಬೇಕು ಅಂಥೇಳಿ ಆತನು ಕೂಡ ಓರೆ ಮುಖವನ್ನು ಮಾಡಿಕೊಂಡು ಹೋಗಿಬಿಟ್ಟಿದ್ದಾನೆ. ಆದರೆ ಇಲ್ಲೇ ಮೂರನೇ ಸಾರಿ ಇನ್ನೊಂದು ವ್ಯಕ್ತಿಯ ಬೀದಿಯಿಂದ ದಾಟ್ತಾ ನಡೀತಾ ಹೋಗ್ತಾ ಇರ್ತಾನೆ. ಅವನೇ ಓರ್ವ ಸಮಾರಿಯನು ಎಂಬುದಾಗಿ ಹೇಳಿದೆ. ಈ ಮೂವರು, ಒಬ್ಬ ಅನ್ಯ ಯಾಜಕನು, ಇನ್ನೊಬ್ಬನು ಲೇವಿ ಗೋತ್ರದ ಯಾಜಕನು, ಇನ್ನೊಬ್ಬನು ಅನ್ಯ ಸಮಾರಿಯನು. ಬಹಳ ಜಾಗ್ರತೆಯಿಂದ ಕೇಳ್ಕೊಳ್ತೀರಿ ನನ್ನ ಪ್ರಿಯ ಸಹೋದರಿ ಸಹೋದರಿ. ಈ ಅನ್ಯ ಸಮಾರಿಯನ ವಿಷಯದಲ್ಲಿ ಯೇಸು ಕ್ರಿಸ್ತನು ತನ್ನ ಸ್ವಕೀಯ ಜನರ ಮುಂದೆ, ಪಂಡಿತರ ಮುಂದೆ, ಮತಸ್ಥರ ಮುಂದೆ, ತನ್ನ ಮತಾವಲಂಬಿಗಳಾಗಿರ್ತಕ್ಕಂಥ ಯಹೂದ್ಯ ಧರ್ಮವನ್ನು, ಯೆಹೋವನನ್ನು ಆರಾಧಿಸ್ತಕ್ಕಂಥ ಇವರ ಮುಂದೆ ಅನ್ಯ ಸಮಾರಿಯನ ಕುರಿತು ಮಾತಾಡ್ತಾ ಇದ್ದಾನೆ. ಬಹಳ ಜಾಗ್ರತೆಯಿಂದ ಕೇಳ್ತೀರಿ. ನಾವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀವಿ ಈ ವಚನವನ್ನು. ಏನು ಹೇಳ್ತಾ ಇದ್ದಾನಂದ್ರೆ, ಯಾಕೆ ಹೇಳ್ತಾ ಇದ್ದಾರೆ, ಈ ಶಾಸ್ತ್ರಿಯು, ಧರ್ಮಶಾಸ್ತ್ರದ ಶಾಸ್ತ್ರಿಯು, ಪಂಡಿತನು ಹೇಳ್ತಾ ಇದ್ದಾನೆ, ನನ್ನ ನೆರೆಯವನು ಯಾರು ಎಂಬುದಾಗಿ ಪ್ರಶ್ನೆ ಕೇಳ್ತಾನೆ. ಆ ಪ್ರಶ್ನೆಗೆ ಉತ್ತರವಾಗಿ ಹೇಳ್ತಾ ಇದ್ದಾನೆ, ಈ ಸಮಾರಿಯನು, ಸಮಾರಿಯ ಅಂದರೆ ಸಮಾರಿಯ ಜನಾಂಗಕ್ಕೆ ಸಂಬಂಧಪಟ್ಟ ಓರ್ವ ವ್ಯಕ್ತಿ. ಈತನು ಕ್ರಿಸ್ತನಿಗೆ ಸಂಬಂಧಪಟ್ಟ ಜನಾಂಗಕ್ಕೆ ಸಂಬಂಧಪಟ್ಟ ವ್ಯಕ್ತಿಯಲ್ಲ, ಅನ್ಯನ ವಿಷಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಮಾತಾಡ್ತಾ ಇದ್ದಾನೆ. ಗಂಭೀರವಾಗಿ ಹೇಳ್ತೀರಾ? ಹಲ್ಲೆಲೂಯಾ. ಆಗ ಮೂರನೇ ವ್ಯಕ್ತಿ ಯೆರೂಸಲೇಮಿಂದ ಯೆರಿಕೋಗೆ ನಡೆದು ಹೋಗ್ತಾ ಇರುವಾಗ ಅಲ್ಲಿ ನಾವು ಓದಬೇಕಾಗಿರ್ತಕ್ಕಂಥ ಸಂಗತಿ ನೋಡ್ರಿ, ಏನೇನಿದೆ ಬಹಳ ಜಾಗ್ರತೆಯಿಂದ ಕೇಳ್ಕೊಳ್ತೀರಿ. ಹೌದ್ರಿ, 10ನೇ ಅಧ್ಯಾಯ 25ರಿಂದ 37ವರೆಗೆ ಈ ಸಂಗತಿ ಇರ್ತದೆ. ಈಗ
33ನೇ ವಚನದಲ್ಲಿ ನೋಡ್ತೇವೆ. ಓರ್ವ ಫಲಾನ, ಓರ್ವ ಸಮಾರಿಯನು. ಓದ್ತೀರಿ 33ನೇ ವಚನದಿಂದ. ಆದರೆ ಓರ್ವ ಸಮಾರಿಯನು ಪ್ರಯಾಣ ಮಾಡುತ್ತಾ ಆ ಒಂದು ಕಳ್ಳರಿಂದ ದೋಚಲ್ಪಟ್ಟ ಗಾಯಾಳವಾಗಿರ್ತಕ್ಕಂಥ ಜೀವ ಮರಣದ ಮಧ್ಯದಲ್ಲಿ ಹೋರಾಡ್ತಿರ್ತಕ್ಕಂಥ ಆ ಬೀದಿ ಪಕ್ಕದಲ್ಲಿ ಬಿದ್ದಿರ್ತಕ್ಕಂಥ ಮನುಷ್ಯನ ಪಕ್ಕದಲ್ಲಿ ಬಂದು ಆ ಗಾಯಾಳವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಕಂಡು ಈ ಸಮಾರಿಯನು ಅವನನ್ನು, ಆ ಗಾಯಾಳುವನ್ನು ನೋಡಿ ಈ ಸಮಾರಿಯನ ಮನಸ್ಸೊಳಗೆ ಕನಿಕರ, ದಯೆ, ಪ್ರಾಮಾಣಿಕತ್ವ, ಮನಸಾಕ್ಷಿಯ ಸ್ವರವನ್ನು ಕೇಳಿದ. ಓದ್ರಿ. ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಿಗೆ, ಈ ಸಮಾರಿಯನ್ ಯಾರು? ಹಲೋ, can you tell me who is this Samaria? My dear brothers and sisters, listen carefully. Today we are going to listen something secret of this good Samaritan. ಈ ಸಮಾರಿಯನು ತನ್ನಲ್ಲಿರ್ತಕ್ಕಂಥ ಎಣ್ಣೆಯನ್ನು ಅವನ ಗಾಯದ ಮೇಲೆ ಹಚ್ಚಿಸಿ ದ್ರಾಕ್ಷಾರಸ ಎಂಬ ಔಷಧವನ್ನು ಹೊಯ್ದು ಅವನಿಗೆ ಗಾಯವನ್ನು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ಆಸ್ಪತ್ರೆಗೆ, ಛತ್ರಕ್ಕೆ ಅಂದ್ರೆ ಏನು, ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಆ ಸಮೀಪದಲ್ಲಿರ್ತಕ್ಕಂಥ ಆಸ್ಪತ್ರೆಯಲ್ಲಿ ಹೋಗಿ 1 ದಿನ ಆತನ ಜೊತೆಯಲ್ಲಿದ್ದು ಹಾರೈಕೆ ಮಾಡಿದವನು. ಮರುದಿನ ಅವನು 2 ದಿನಾರುಗಳನ್ನು, ಕಾಸುಗಳನ್ನು ತೆಗೆದು ಆ ಛತ್ರದ ಯಜಮಾನನಿಗೆ ಕೊಟ್ಟು, ಈ ಗಾಯಾಳು ಆಗಿರ್ತಕ್ಕಂಥ ಇವನಿಗೆ ಚಿಕಿತ್ಸೆಯನ್ನು ಕೊಡು. ಹಾರೈಕೆ ಮಾಡಂದ್ರೆ ಇವನಿಗೆ ಚಿಕಿತ್ಸೆಯನ್ನು ಕೊಡು, ಇವನಿಗೆ ಏನೇನು ಖರ್ಚು ವೆಚ್ಚಗಳಾಗ್ತದೆ ಆ ಖರ್ಚುಗಳು, ಈ 2 ದಿನಾರುಗಳು, ಕಾಸುಗಳು, ಆಗಿನ ಕಾಲದ ಕಾಸು, 2 ದಿನಾರುಗಳು ಎಂಬ ಕಾಸುಗಳನ್ನು ತೆಗೆದುಕೊಂಡು ಅದನ್ನು ಖರ್ಚು ಮಾಡು. ಅದಕ್ಕಿಂತ ಹೆಚ್ಚಿನ ಖರ್ಚು ಬಂದರೆ ನಾನು ಬರುವಾಗ ಆ ಹಣವನ್ನು ಕೂಡ ನಿಮಗೆ ಕೊಡ್ತೀನಿ ಎಂಬುದಾಗಿ ಹೇಳಿ ಹೋದನು. ಈ ಮೂವರಲ್ಲಿ ಯಾರನ್ನು ಕಳ್ಳರ ಕೈಯಲ್ಲಿ ದೋಚಲ್ಪಟ್ಟ ಗಾಯಾಳು ಆಗಿರ್ತಕ್ಕಂಥ ಈ ವ್ಯಕ್ತಿಗೆ ನೆರೆಯವನು, ನೇಬರ್, ಪಡೋಸಿ ನೇಬರ್ ಆದನು, ನೆರೆಯವನಾದನು ಎಂಬುದಾಗಿ ಆ ಅಧಿಕ ಪ್ರಸಂಗಿಯಾಗಿರ್ತಕ್ಕಂಥ ಪಂಡಿತವನ್ನು, ಆ ಶಾಸ್ತ್ರಿಯನ್ನು ಕೇಳ್ತಾನೆ. ಈ ಮೂವರಲ್ಲಿ ಈ ಗಾಯಾಳು ಕಳ್ಳರಿಂದ ದೋಚಲ್ಪಟ್ಟಿರುವ ಈ ವ್ಯಕ್ತಿಗೆ ನೆರೆಯವನು ಯಾರಾದನು ಎಂಬುದಾಗಿ ಪ್ರಶ್ನಿಸುವಾಗ ಆ ನ್ಯಾಯವಾದಿ, ಆ ಪಂಡಿತನು, ಆ ಶಾಸ್ತ್ರಿ ಏನು ಹೇಳ್ತಾನಂದ್ರೆ, ಆ ಒಂದು ಧರ್ಮೋಪದೇಶಕನು ಅವನಿಗೆ, ಯಾರು? ಆ ಗಾಯಾಳುಗೆ ಕನಿಕರ, ದಯೆ, ಪ್ರಾಮಾಣಿಕತ್ವದಿಂದ ತನ್ನ ಮನಸ್ಸಾಕ್ಷಿಗೆ ವಿರೋಧವಾಗಿ ತೂರಿ ಉಲ್ಲಂಘನ ಮಾಡಿ ಹೋಗದೆ ಆ ಗಾಯಾಳನ್ನು ಕನಿಕರಿಸಿದವನೇ ನಿಜವಾದ ನೆರೆಯವನು, ಅವನು ನಿಜವಾದ ದೈವಾರಾಧಕನು ಎಂಬುದಾಗಿ ಹೇಳಿದನು. ಇದು ನಾವು ಟೆಕ್ಸ್ಟ್ ಅಲ್ಲಿ ನೋಡಿರ್ತಕ್ಕಂಥದ್ದು. ಇದು ನಡೆದಿರ್ತಕ್ಕಂಥ ಘಟನೆ ಯೇಸು ಕ್ರಿಸ್ತನು ಉಪಮಾನ ರೀತಿಯಲ್ಲಿ ಹೇಳಿದನು. ಆದರೆ ಒಂದು ಸತ್ಯವನ್ನು ನಿಮಗೆ ಗಮನಕ್ಕೆ ತರಬೇಕು, ಯಾಕಂದರೆ ಇದರಲ್ಲಿ ಅನೇಕ ರಹಸ್ಯಗಳಿದೆ. ನೀವು ಓದಿರುವಾಗಲೂ ಇನ್ನೂ ಕಂಡುಕೊಳ್ಬೋದು. ಈ ಸಮಾರಿಯನು, ಹೋಗುತ್ತಿರುವ ಸಮಾರಿಯನು ಎಂಬುದಾಗಿ ಹೇಳಲಾಗಿದೆ. ಈ ಹೋಗುತ್ತಿರತಕ್ಕಂಥ ಸಮಾರಿಯನು ಇವನು ಕ್ರಿಸ್ತನ ಕಾಲದಲ್ಲಿದ್ದವನಲ್ಲ. ಒಂದು ಯಹೂದಿ ಅಲ್ಲ. ಯಾರು? ಸಮಾರಿಯನು ಯಹೂದ್ಯ ಇಸ್ರಾಯೇಲ್ ಜನಾಂಗಕ್ಕೆ 12 ಗೋತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ದೈವ ಜನಾಂಗಕ್ಕೆ ಸಂಬಂಧಪಟ್ಟವನಲ್ಲ. ಈತನು ಸಮಾರಿಯನು ಒಂದು ಅನ್ಯ ಜನಾಂಗಕ್ಕೆ ಸಂಬಂಧಪಟ್ಟವನು. ಜಾಗ್ರತೆಯಿಂದ ಕೇಳಿಸ್ಕೊಳ್ತೀರಿ. ಯಾಕಂದ್ರೆ ಸಮಾರಿಯರನ್ನು ಯೇಸು ಕ್ರಿಸ್ತನು ಮಾತಾಡುವಾಗ ಒಂದು ಮಾತು ಹೇಳಿದ್ದಾನೆ. ಸಮಾರಿಯ ಸ್ತ್ರೀ ಹೇಳಿದ್ದಾನೆ. ಏನು ತಿಳ್ಕೊಂಡು, ನೀವಾದರೂ ಅರಿಯದ ದೇವರನ್ನು ಬೆಟ್ಟದ ಮೇಲೆ ನಿಂತು ಆರಾಧಿಸ್ತಾ ಇದ್ರಿ. ಅರ್ಥ ಆಯ್ತಾ? ಅವರು
ಮೂರ್ತಿ, ಪ್ರತಿಮೆ, ವಿಗ್ರಹಗಳನ್ನು ಆರಾಧಿಸುವರಂಥವರಲ್ಲ. ಯಾರು? ಸಮಾರಿಯರು. ಅವರು ಅರಿಯದ ದೇವರನ್ನು ಆರಾಧಿಸತಕ್ಕಂಥವರು ಸಮಾರಿಯರು. ಇವರು ಯಹೂದ್ಯರ ಸಂಪ್ರದಾಯ ಗೊತ್ತಿದೆ ಅವರಿಗೆ. ಆದರೆ ಮಸಿಹ ಎಂಬವನು, ಒಂದು ರಕ್ಷಕನು, ಒಂದು ವಿಮೋಚಕನು, ಒಂದು ಕ್ರಿಸ್ತು ಬರ್ತಾನೆಂಬ ನಂಬಿಕೆ ಉಳ್ಳವರು, ದೇವರನ್ನು ಅರಿಯದವರು. ಆದರೆ ಯೇಸು ಹೇಳ್ತಾ ಇದ್ದಾನೆ, ನಾವು ದೇವರು ಯಾರೆಂದು ಅರಿಯುವವರು, ತಿಳಿದವರು ಎಂಬುದಾಗಿ ಹೇಳ್ತಾ ಇದ್ದಾನೆ. ನೀವು ಅರಿಯದ ದೇವರನ್ನು ಆರಾಧಿಸ್ತಾ ಇದ್ದೀರಿ. ಆ ಅರಿಯದ ದೇವನೇ ನಿಜವಾದ ದೇವರಾದ ಎಂಬುದಾಗಿ ಹೇಳಿ ಅವರಿಗೆ ಸಂಬೋಧಿಸಿದನು. ನನ್ನ ಪ್ರಿಯ ಸಹೋದರಿ, ಈ ಅನ್ಯ ಸಮಾರಿಯ, ಒಳ್ಳೆ ಸಮಾರಿಯನ ಸಾಮ್ಯವು, ಸಾಕ್ಷಿಯು ಹೇಳಿದನು ಯಾಕೆಂದ್ರೆ ಯಾರಾದರೂ ಹೇಳ್ಬೋದಾ, ಈ ಸಮಾರಿಯನು, ಈ ಸಮಾರಿಯನು, ಆ ಬೀದಿಯಲ್ಲಿ ಹೋಗ್ತಿರೋ ಸಮಾರಿಯನು ಏನಾಗಿದ್ದನು? ವಾಟ್ he was? Can you tell me? What is he who was mentioned in the Good Samaritan story? He was a Samaritan, but I am asking, what is he? ಆತನು ಏನಾಗಿದ್ದನು? ನೆರೆಯವನೆಂಬುದಾಗಿ ಹೇಳಿದ್ದಾನೆ, ಹೌದು. ಆದರೆ ಈ ಸಮಾರಿಯನು ಏನಾಗಿದ್ದನೆಂಬುದಾಗಿ ನಾನು ಅಧ್ಯಯನ ನಡೆಸ್ತಾ ಇರುವಾಗ, ಈ ಸಮಾರಿಯನು, ಹೋಗುತ್ತಿರುವ ಓರ್ವ ಸಮಾರಿಯದನು ಮಾಮೂಲಿ ಸಮಾರಿಯನಲ್ಲ. ಈತನು ಒಳ್ಳೆ ವೈದ್ಯನು. ಹಲ್ಲೆಲೂಯಾ. ಈ ಸಮಾರಿಯನು ಮಾಮೂಲಿ ಸಮಾರಿಯನಲ್ಲ, ಈತನು ಒಳ್ಳೆ ವೈದ್ಯನು. ಅದಕ್ಕಾಗಿ ತನ್ನ ಕಡೆ ಇರತಕ್ಕಂಥ ವೈದ್ಯಕೀಯ ಉಪಚಾರಕ್ಕೆ ಬೇಕಾಗಿರ್ತಕ್ಕಂಥ ಎಣ್ಣೆ, ಒಲಿವ ಎಣ್ಣೆ ಅಂತ ಇರ್ತಲ್ಲ, ಎಣ್ಣೆ, ಆ ಎಣ್ಣೆ ಅಂದರೆ ಪೇನ್ ಕಿಲ್ಲರ್ಸ್ಗಳು, ಆಮೇಲೆ ದ್ರಾಕ್ಷರಸ, ಔಷಧ ಉಪಚಾರಕ್ಕೆ ಮಾಡತಕ್ಕಂಥ ದ್ರಾಕ್ಷರಸ, ವಿಧ ವಿಧವಾದಂಥ ಔಷಧಗಳು ಆತನ ವಾಹನದ ಮೇಲೆ, ಅಂದರೆ ತನ್ನ ಈ ಪಶು ಎಂಬ ವಾಹನದ ಮೇಲೆ ಹೊತ್ತುಕೊಂಡು ಹೋಗ್ತಾ ಇರತಕ್ಕಂಥ ಒಂದು ಖ್ಯಾತ, ಹಣವನ್ನು ಸಂಪಾದನೆ ಮಾಡತಕ್ಕಂಥ ಒಂದು ವೈದ್ಯನಿತನು. ಪ್ರೈಸ್ ದ ಲಾರ್ಡ್ ಜೀಸಸ್. ಈ ವೈದ್ಯನು ಸಮಾರಿಯನು ದೇವರನ್ನು ಅರಿಯದ ಜನಾಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಯಲ್ಲಿ ಈ ಪ್ರಾಮಾಣಿಕತ್ವ, ನಾನು ವೈದ್ಯನಾಗಿದ್ದು, ನಾನು ಈ ರೋಗಿಯನ್ನು ನೋಡ್ತಾ ಇದ್ದು, ಜೀವ ಮರಣದ ಮಧ್ಯದಲ್ಲಿ ಹೋರಾಡ್ತಿರ್ತಕ್ಕಂಥ ಈ ರೋಗಿಯನ್ನು ನೋಡ್ತಾ ಇದ್ದು, ಈತನನ್ನು ಬಿಟ್ಟು ಹೋಗೋದು ನನ್ನ ಅಂತರಾತ್ಮ, ಮನಸ್ಸಾಕ್ಷಿ ಒಪ್ಪುತ್ತಾ ಇಲ್ಲ. ಅದಕ್ಕಾಗಿ ಕನಿಕರ ತೋರಿದನೆಂಬುದಾಗಿ ಹೇಳ್ತಾ ಇದ್ದಾರೆ. ಆ ಬಿದ್ದು ಹೋಗಿರ್ತಕ್ಕಂಥ, ಗಾಯಾಳು, ದೋಚಲ್ಪಟ್ಟಿರ್ತಕ್ಕಂಥ ಆ ಒಂದು ವ್ಯಕ್ತಿ, ಅರ್ಧ ಜೀವನದಲ್ಲಿ ಹೋರಾಡ್ತಿರ್ತಕ್ಕಂಥ ಆ ವ್ಯಕ್ತಿಯನ್ನು ನೋಡಿ ದಯತೋರಿ ಆತನನ್ನು ದಾಟಿ ಹೋಗದೆ, ತನ್ನ ಮನಸ್ಸಾಕ್ಷಿಯನ್ನು ಮೀರಿ ಹೋಗದೆ ಆತನಿಗೆ ಸೇವೆ ಸಲ್ಲಿಸಿದ ಒಳ್ಳೆ ಸಮಾರಿಯನು. ಆ ಒಳ್ಳೆ ಸಮಾರಿಯನು ಸಾಧಾರಣವಾದ ಸಮಾರಿಯನಲ್ಲ, ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ವೈದ್ಯನಾಗಿರ್ತಕ್ಕಂಥ ಸಮಾರಿಯನಾಗಿದ್ದ. ಆ ಕಾಲದಲ್ಲಿ ತನ್ನ ಕಡೆ ಇರುವ ಔಷಧವನ್ನು ಕೊಟ್ಟು, ಹಲ್ಲೆಲೂಯಾ, ತನ್ನ ಕಡೆ ಇರುವ ಪೇನ್ ಕಿಲ್ಲರ್ ಎಣ್ಣೆಯನ್ನು ಹಚ್ಚಿ, ತನ್ನ ಕಡೆ ಇರತಕ್ಕಂಥ ದ್ರಾಕ್ಷರಸ ಎಂಬ ಔಷಧವನ್ನು ಹಚ್ಚಿ, ಅವನಿಗೆ ಬೇಕಾಗಿರ್ತಕ್ಕಂಥ ಔಷಧವನ್ನು ಅನುಗ್ರಹಿಸಿ, ಅವನಿಗೆ ಚೈತನ್ಯಗೊಳಿಸುವಂತೆ ಮಾಡಿ, ಅವನ ನೋವನ್ನು ಕಡಿಮೆ ಮಾಡಿ, ಅವನು ಮೂರ್ಛಿತನಾಗಿರುವ ವ್ಯಕ್ತಿಯನ್ನು ಪ್ರಜ್ಞೆಗೆ ಬರುವಂತೆ ಮಾಡಿ, ತನ್ನ ವಾಹನದ ಮೇಲೆ ಕೂಡಿಸಿಕೊಂಡು ಸಮೀಪದಲ್ಲಿರ್ತಕ್ಕಂಥ ಛತ್ರಕ್ಕೆ ತಾನು ನಡೆಯುತ್ತಾ ಆ ರೋಗಿಯನ್ನು ತೆಗೆದುಕೊಂಡೋಗಿ ಸಮೀಪದಲ್ಲಿರುವ ಛತ್ರಕ್ಕೆ, ಅಂದರೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ, ಅಲ್ಲಿರ್ತಕ್ಕಂಥ ಕ್ಷೇತ್ರದ ವ್ಯಕ್ತಿಗೆ ಹೇಳ್ತಾನೆ, ಈತನಿಗೆ ಇನ್ನೂ ಹೆಚ್ಚಿನ ಚಿಕಿತ್ಸೆ ಬೇಕಾದರೂ ನೀನು ಕೊಡಿಸಬಹುದು. ಒಂದು ದಿನ ಆತನ ಜೊತೆಯಲ್ಲಿದ್ದುಕೊಂಡು ಆತನ ಸಂಪೂರ್ಣ ಚೈತನ್ಯ, ಕನಿಷ್ಠ ಪಕ್ಷಕ್ಕೆ ಚೈತನ್ಯಗೊಳಿಸುವ ತನಕ, ಚೈತರಿಸಿಕೊಳ್ಳುವ ತನಕ ಈ ವೈದ್ಯನಾದ ಒಳ್ಳೆ ಸಮಾರ್ಯನು, ಮಾಮೂಲಿ ಸಮಾರ್ಯನಲ್ಲ, ವೈದ್ಯನಾದ ಒಳ್ಳೆ ಸಮಾರ್ಯನು ಆತನಿಗೆ ಹಾರೈಕೆ ಮಾಡಿ, ತದನಂತರ ಆ ಛತ್ರದ ಯಜಮಾನರಿಗೆ ಹೇಳ್ತಾನೆ, ಈಗೋ 2 ದೀನಾರು. ಈಗ ಅದು ಬಹಳ ಬೆಲೆಬಾಳಿನ ದೀನಾರು. ಈಗ ದೀನಾರು ಸುಮಾರಷ್ಟು, ಈಗಲೂ ದೀನಾರ್ ಎಂಬ ಹಣ ನಡೀತದೆ ಆ ದೇಶದಲ್ಲಿ. 2 ದೀನಾರುಗಳನ್ನು ಕೊಟ್ಟು, ಈತನ ಖರ್ಚು ವೆಚ್ಚಗಳೆಲ್ಲ ಇದರಲ್ಲಿ ನೋಡ್ಕೋ, ನಾನು ಬರುವಾಗ ಅದಕ್ಕಿಂತ ಹೆಚ್ಚಿನ ಖರ್ಚುಗಳಾಗಿದ್ರು ಕೂಡ ನಾನು ಅದಕ್ಕೆ
ನಿನ್ನ ಹಣವನ್ನು ಕೊಡ್ತೇನೆ ಎಂಬುದಾಗಿ ಹೇಳಿ ಆ ಯಜಮಾನನಿಗೆ ಹೇಳಿ ಈತನು ಹೋಗಿದನು. ಇಲ್ಲಿ ಶಮಾರಿಯನೆಂಬ ಹೆಸರಿಂದ ಆತನು ಹೇಳಿದನು ಈ ಮಾತನ್ನು. ನನ್ನ ಪ್ರಿಯ ಸಹೋದರಿ ಸಹೋದರೇ, ನಾನು ಯಾಕೆ ಇವತ್ತು ಈ ₹5 ಡಾಕ್ಟರ್ ಶಿವಳ್ಳಿ ಎಂಬ ಗ್ರಾಮದಲ್ಲಿ ಹುಟ್ಟಿ ಮಂಡ್ಯ ಡಿಸ್ಟ್ರಿಕ್ಟ್ನಲ್ಲಿ ಅತ್ಯಂತ ಖ್ಯಾತ ಪ್ರಖ್ಯಾತಗೊಂಡಿರ್ತಕ್ಕಂಥ ಉಡುಪಿನಲ್ಲಿರ್ತಕ್ಕಂಥ ಮಣಿಪಾಲ್ ಮೆಡಿಕಲ್ ಕಾಲೇಜಿನಲ್ಲಿ ವ್ಯಾಸಂಗವನ್ನು ಪಡೆದು ವೈದ್ಯನಾಗಿ ಚರ್ಮ ತಜ್ಞನಾಗಿ ತನ್ನ ಬಡ ಹಳ್ಳಿಗೆ ಸೇವೆ ಮಾಡುವ ಭಾವನೆಯಿಂದ ಬಂದು ಸೇವೆ ಸಲ್ಲಿಸಿ ನಿಸ್ವಾರ್ಥವಾಗಿ ದೀನನಾಗಿ ವಿನಮ್ರತೆಯಿಂದ ಆಸಕ್ತಿಯಿಂದ ತನ್ನ ಮನಸ್ಸಾಕ್ಷಿಗೆ ವಿರೋಧವಾಗಿ ಏನು ಮಾಡದೆ ರೋಗಿಗಳನ್ನು ಕನಿಕರಿಸಿ ದಯತೋರಿ ಸೇವೆ ಸಲ್ಲಿಸಿರುವ ಒಂದು ಸಜ್ಜನನು. ಈತನ ಹೆಸರು ಮತ್ತು ಬೇರೆ ಏನಲ್ಲ, ಡಾಕ್ಟರ್ ಶಂಕರೇಗೌಡ ಅವರು. ಡಾಕ್ಟರ್ ಶಂಕರೇಗೌಡ ಅವರು ಈಗ ದೇಶ ವಿದೇಶಗಳಲ್ಲಿ ಗ್ರಾಮ ಗ್ರಾಮ ಹಳ್ಳಿಗಳಲ್ಲಿ ಆತನ ಒಳ್ಳೆ ಕ್ರಿಯೆಗಳ ನಿಮಿತ್ತ ಖ್ಯಾತಗೊಂಡು ಎಲ್ಲ ಜನ ಹೊಗಳಿಕೆಗೆ ಈತನು ದೇವರಂಥ ಮನುಷ್ಯನೆಂಬುದಾಗಿ ಹೊಗಳುತ್ತಾ ಇದ್ದಾರೆ. ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ, ದೇವರು ಕರ್ತನಾದ ಯೇಸು ಕ್ರಿಸ್ತನ ಈ ಧರ್ಮಶಾಸ್ತ್ರದಲ್ಲಿ ನಾವು ನೋಡುವಾಗ ದೇವರು ಮನುಷ್ಯನನ್ನು ಆದಿಕಾಂಡ 1:26 ದೇವರು ಮಾನವನನ್ನು ಒಂದು ಆಣೆ ಸ್ವರೂಪದಲ್ಲ, ಒಂದು ಸಿಂಹದ ಸ್ವರೂಪದಲ್ಲ, ಒಂದು ಕೋಣದ ಸ್ವರೂಪದಲ್ಲ, ಒಂದು ಕೋಟೆಯ ಸ್ವರೂಪದಲ್ಲ. ಬೈಬಲ್ ಹೇಳುತ್ತದೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಮಾಡಿದ್ದಾನೆ ಎಂಬುದಾಗಿ. ಅಂದ್ರೆ ಅರ್ಥ ಏನು? ದೇವರು ಮಾನವನನ್ನು ಮಾಡುವಾಗ ತನ್ನ ಸ್ವರೂಪ ತನ್ನ ಹೋಲಿಕೆಯನ್ನು ಆತನೊಳಗೆ ಇಟ್ಟು ರೂಪಿಸಿ ಮಾಡಿದಕ್ಕಾಗಿ ಆತನಲ್ಲಿ ಬಂದಿರತಕ್ಕಂಥ ಸ್ಫೂರ್ತಿ ಒಳ್ಳೆ ಕಾರ್ಯಗಳನ್ನು ಮಾಡೋದಕ್ಕಾಗಿ ಸಜ್ಜನನಾಗಿ ದೀನನಾಗಿ ನಮ್ರತನಾಗಿ ಮತ್ತು ನಾನು ಹೇಳಬೇಕಾದ್ರೆ ಬಹು ಪ್ರಾಮಾಣಿಕನಾಗಿ ಹಾನೆಸ್ಟ್ ಆಗಿ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡ್ತಿದ್ದನಂತೆ. ಒಂದು ಅನ್ಯನಲ್ಲಿ ಇದು ಬರಲಿಕ್ಕೆ ಕಾರಣ ಏನಂದರೆ, ಬೈಬಲ್ ಇಲ್ಲದಿದ್ರು, ಧರ್ಮಶಾಸ್ತ್ರ ಇಲ್ಲದಿದ್ರು ತನ್ನ ಆತ್ಮಸಾಕ್ಷಿ ಅವನಿಗೆ ಧರ್ಮಶಾಸ್ತ್ರ ಆಗುತ್ತದೆ ಎಂಬುದಾಗಿ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಧರ್ಮಶಾಸ್ತ್ರ ಇದ್ದುಕೊಂಡಾದ ನಾವು ಆತ್ಮೀಯರು ಈ ಒಂದು ಒಳ್ಳೆ ಸಮಾರಿಯನ ಜೀವನದಲ್ಲಿ ಹಾಗೂ ಈ ಒಂದು ₹5 ಡಾಕ್ಟರಿಂದ ನಾವು ಏನು ಕಲಿಕೊಳ್ಳಬೇಕು? ಆತ್ಮೀಯರಿಗೆ ನನ್ನ ಒಂದು ಸವಾಲು. ಪ್ರೈಸ್ ದ ಲಾರ್ಡ್ ಜೀಸಸ್. ರೋಮಾಪುರದವರ ಬರೆದ ಪತ್ರಿಕೆ, ಬೈಬಲ್ ಧರ್ಮಶಾಸ್ತ್ರ ಇಲ್ಲದೇ ಇದ್ರೂ ಕೂಡ ಅವನ ಆತ್ಮಸಾಕ್ಷಿ ಒಳಗಿಂದ ಧರ್ಮಶಾಸ್ತ್ರಾಧೀನವಾಗಿ ದೈವಿಕತ್ವ, ಕರುಣೆ, ದಯೆ, ಪ್ರೀತಿ, ವಾತ್ಸಲ್ಯ ಮತ್ತು ಬಹು ಪ್ರಾಮುಖ್ಯವಾದದ್ದೇನೆಂದರೆ ಪ್ರಾಮಾಣಿಕತ್ವ, ಇಂಟ್ಯಾಗ್ರಿಟಿ, ಇಂಗ್ಲಿಷಲ್ಲಿ ಫೇತ್ಫುಲ್ನೆಸ್, ಲಾಯಾಲಿಟಿ. ತನ್ನ ಕೆಲಸ, ತನ್ನ ವೃತ್ತಿ, ತನ್ನ ವೈದ್ಯಕೀಯ ವೃತ್ತಿಯನ್ನು ಬಹು ಪ್ರಾಮಾಣಿಕದಿಂದ ನಂಬಿಕಸ್ಥನಾಗಿ, ತನಗೂ ನಂಬಿಕಸ್ಥನು, ತನ್ನ ವೈದ್ಯಕೀಯ ಹುದ್ದೆಗೂ ನಂಬಿಕಸ್ಥನು, ತನಗೆ ಕಡೆ ಬರತಕ್ಕಂಥ ರೋಗಿಗಳಿಗೂ ನಂಬಿಕಸ್ಥನು, ತನ್ನ ಮನಸ್ಸಾಕ್ಷಿಗೆ ವಿರೋಧವಾಗಿ ಮಾಡದಂಥ ಪ್ರಾಮಾಣಿಕವಾದ ವೈದ್ಯನು ಡಾಕ್ಟರ್ ಶಂಕರೇಗೌಡರನ್ನು ನೋಡಿ ಆತ್ಮೀಯರಾದ ನಾವು ಕಲಿಬೇಕಾಗಿದೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ರೋಮಾಪುರದವರ ಬರೆದ ಪತ್ರಿಕೆ 2ನೇ ಅಧ್ಯಾಯ ಓದ್ತೀರಾ ಮಾತನ್ನು? ನ್ಯಾಯ ಪ್ರಮಾಣ. ಈ ಬೈಬಲ್ ಇಲ್ಲದೆ, ಧರ್ಮಶಾಸ್ತ್ರ ಇಲ್ಲದೆ ಅನ್ಯ ಜನರು ಸ್ವಾಭಾವಿಕವಾಗಿ, ನ್ಯಾಚುರಲಿ, ಸ್ವಾಭಾವಿಕವಾಗಿ ರೋಮಾಪುರದವರ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನದಲ್ಲಿ ಬರೆಯಲ್ಪಟ್ಟಿರುವ ಸತ್ಯದು. ಈ ಧರ್ಮಶಾಸ್ತ್ರದಲ್ಲಿ ಹೇಳಿದ್ದಂತೆ ನಡೆದರೆ ಅವರು ಈ ಧರ್ಮಶಾಸ್ತ್ರ ಇಲ್ಲದವರಾಗಿದ್ದು ತಾವೇ ತಮಗೆ ಧರ್ಮಶಾಸ್ತ್ರವಾಗಿದ್ದು ಇದ್ದಾರೆ. ಹೇಗಂದರೆ ಅವರು ಧರ್ಮಶಾಸ್ತ್ರದ ಮುಖ್ಯ ತಾತ್ಪರ್ಯವು ಅದೇನಂದು, ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸಬೇಕೆಂಬ ಮುಖ್ಯ ಆಜ್ಞೆಯನ್ನು ತಮ್ಮ ಹೃದಯದಲ್ಲಿ ಬರೆದಿದೆ ಎಂಬುದನ್ನು ತೋರ್ಪಡಿಸುವುದಕ್ಕಾಗಿ ಇದಕ್ಕೆ ಅವರು ಮನಸ್ಸಾಕ್ಷಿ ಕೂಡ ಸಾಕ್ಷಿ ನುಡಿಯುತ್ತದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹೀಗೆ ಇದು
ಇದು ಹೀಗೆ ಅಂಥವರು ದೇವರ ದೃಷ್ಟಿಯಲ್ಲಿ ಪ್ರಾಮಾಣಿಕರೆಂದು ಎನಿಸಲ್ಪಡ್ತಾರೆ. ಧರ್ಮಶಾಸ್ತ್ರ ಇಲ್ಲದಿದ್ದರೂ ಧರ್ಮಶಾಸ್ತ್ರದಲ್ಲಿ ಇರತಕ್ಕಂಥ ಮುಖ್ಯ ತಾತ್ಪರ್ಯವು ತನ್ನ ಆತ್ಮಸಾಕ್ಷಿ ಮೇಲೆ ಬರೆದಿದೆ ಎಂಬುದಾಗಿ ಆತ್ಮಸಾಕ್ಷಿಗೆ ವಿರೋಧವಾಗಿ ಮಾಡದೆ ಆತ್ಮಸಾಕ್ಷಿಗೆ ತಕ್ಕಂತೆ ಮಾಡಿರ್ತಕ್ಕಂಥ ಧರ್ಮಶಾಸ್ತ್ರ ಇಲ್ಲದ ಒಳ್ಳೆಯ ಸಮಾರ್ಯನು ಯೇಸು ಕ್ರಿಸ್ತನು ಅದ್ಭುತವಾಗಿ ಈ ಕಾರ್ಯವನ್ನು ಹೇಳಿದ್ದಾನೆ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರರೇ, ಈ ಒಂದು ಅನ್ಯ ವೈದ್ಯನಾಗಿರ್ತಕ್ಕಂಥ ₹5 ವೈದ್ಯನಾಗಿರ್ತಕ್ಕ ಡಾಕ್ಟರ್ ಆಗಿರ್ತಕ್ಕಂಥ ಈತನಿಂದ ಕ್ರೈಸ್ತವರಾಗಿರ್ತಕ್ಕಂಥ ನಾವು ಪ್ರಾಮಾಣಿಕತ್ವ ಇನ್ನು ಎಷ್ಟು ಅಧಿಕವಾಗಿ ನಾವು ವ್ಯಕ್ತಪಡಿಸಬೇಕು. ಇದು ನಮಗೆ ದೊಡ್ಡ ಸವಾಲಾಗಿದೆ. ಯೇಸು ಕ್ರಿಸ್ತನ ಧರ್ಮಶಾಸ್ತ್ರವನ್ನು, ನ್ಯಾಯ ಪ್ರಮಾಣವನ್ನು, ಈತನ ಸಂಡೇ ಸ್ಕೂಲಿಂದ ನಾವು ದೇವರ ವಾಕ್ಯವನ್ನು ಕೇಳ್ತಾ ಇದ್ದು ಕೂಡ ಈಗಲೂ ದುಷ್ಟತನವನ್ನು ಬಿಡದೆ, ಪಾಪಿಷ್ಟ ಕಾರ್ಯಗಳನ್ನು ಬಿಡದೆ ಮಾಡುತ್ತಾ ಅಪಹಾಸ್ಯ ಮಾಡೋರೊಟ್ಟಿಗೆ ಕೂತ್ಕೊಂಡು ಸುಳ್ಳು ಮೋಸ ವಂಚನೆ ಮಾಡ್ತಿರ್ತಕ್ಕಂಥ ಕೆಲವು ನನ್ನ ಪ್ರಿಯ ಸಹೋದರಿ ಸಹೋದರಲ್ಲಿ ನನ್ನ ಕಳಕಳೆಯ ವಿನಂತಿ, ಸುಖ ಜೀವನ, ಕ್ಷೇಮ ಜೀವನ, ಆತ್ಮತೃಪ್ತಿ ಆಗಬೇಕು. ಈ ₹5 ಡಾಕ್ಟರ್ ಏನು ಹೇಳ್ತಾನೆ, ಅವರಿಗೆ ಚಿಕಿತ್ಸೆ ಕೊಡತಕ್ಕಂಥ ಈ ಐಶ್ವರ್ಯ ಅಂತಸ್ತು ಬಿಟ್ಟು ನೀವು ಯಾಕೆ ಈ ಸಸ್ತಾಗಿ ಈ ₹5 ಕಡಿಮೆ ಶುಲ್ಕವನ್ನು ಯಾಕೆ ತಗೊಳ್ತಾ ಇದ್ದೀರಿ ಅಂದರೆ, ನನ್ನ ಆತ್ಮ ಪ್ರಾಣಕ್ಕೆ ಎಷ್ಟೋ ತೃಪ್ತಿ, ಶಾಂತಿ, ಸಮಾಧಾನ, ಆನಂದ ಆಗ್ತದೆ. ನಾನು ಜನರಿಗೆ ಮಾಡತಕ್ಕಂಥ ಸೇವೆ ನನ್ನ ಹೃದಯವನ್ನು ತೃಪ್ತಿಪಡಿಸ್ತಾ ಇದೆ. ಅದಕ್ಕಾಗಿ ನಾನು ಮಾಡ್ತೇನೆ. ನನ್ನ ಹೃದಯದ ತೃಪ್ತಿ, ಆನಂದ, ಸಮಾಧಾನವನ್ನು ಕೆಡುವಂಥದ್ದು ಏನೂ ಮಾಡಬೇಕಂದ್ರೆ ನನಗೆ ಇಷ್ಟವಿಲ್ಲ ಎಂಬುದಾಗಿ ಆತ್ಮಸಾಕ್ಷಿಯಿಂದ ಮಾತಾಡ್ತಾ ಇದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಇವತ್ತು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಆತ್ಮೀಯರೆಂದು ಹೆಸರುಗೊಂಡು ಭಕ್ತಿಯ ವೇಷ ಧರಿಸಿಕೊಂಡು ನಾವು ಯೇಸು ಕ್ರಿಸ್ತನನ್ನು ನಮ್ಮ ಜೀವನದಲ್ಲಿ ತೋರಿಸ್ಕೊಡ್ತಾ ಇದ್ದೀವ? ಕ್ರಿಸ್ತನ ಹೆಜ್ಜೆ ಜಾಡಿಗಳಲ್ಲಿ ನಾವು ಹೆಜ್ಜೆ ಇಟ್ಟು ನಡೆಯಬೇಕೆಂಬುದಾಗಿ ಪತ್ರಿಕೆಗಳಲ್ಲಿ ಓದುತ್ತೇವೆ. ಕ್ರಿಸ್ತನ ಮಹಿಮೆಯನ್ನು ನಮ್ಮ ಜೀವನದಲ್ಲಿ ಪ್ರಕಟಿಸಬೇಕು, ಬೆಳಕಾಗಿ ತೋರಬೇಕು ಅನ್ನತಕ್ಕಂಥ ಪತ್ರಿಕೆಗಳಲ್ಲಿ ನಾವು ಓದಿರ್ತೇವೆ. ನಾವು ತೋರಿಸ್ತಾ ಇದ್ದೀವ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ, ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡೋ ಪರಲೋಕದಲ್ಲಿರುವಂಥ ನಮ್ಮ ತಂದೆ, ಇವತ್ತು ಅನ್ಯನಾದ ಒಳ್ಳೆ ಸಮಾರ್ಯನು, ಆ ಸಮಾರ್ಯನು ಒಂದು ಖ್ಯಾತ ವೈದ್ಯನಾಗಿದ್ದನು. ಹಾಗೆ ಒಂದು ಅನ್ಯನಂತ ₹5 ವೈದ್ಯನ ಕುರಿತು ಇವತ್ತು ಅದ್ಭುತವಾಗಿ ನಮ್ಮ ಜೊತೆಯಲ್ಲಿ ನೀನು ಮಾತಾಡಿದ ಕರ್ತನೆ. ನನ್ನ ಪ್ರಿಯ ಎಲ್ಲ ಆತ್ಮೀಯ ಸಹೋದರಿ ಸಹೋದರರು, ಒಂದು ಅನ್ಯನೇ ಪ್ರಾಮಾಣಿಕತ್ವ, ನೀತಿ, ಸತ್ಯತ್ವ, ನಂಬಿಗಸ್ತಿಕೆ, ಯಥಾರ್ಥವಂತನು ಆಗಿರ್ತಕ್ಕಂಥ ಈ ಒಂದು ಅನ್ಯನಲ್ಲಿ ಇಂಥ ಒಂದು ಭಾವನೆ, ಇಂಥ ಒಂದು ಸ್ವಾಭಾವಿಕವಾದಂಥ ಭಾವನೆ ಈತನಲ್ಲಿ ಬೈಬಲ್ನಲ್ಲಿ ಬರೆಯಲ್ಪಟ್ಟಿರತಕ್ಕಂಥ ಮುಖ್ಯ ತಾತ್ಪರ್ಯಕ್ಕೆ ಸಂಬಂಧಪಟ್ಟಿದೆ ಎಂಬುದಾಗಿ ಹೇಳಿದರೆ, ಬೈಬಲನ್ನು ತಿಳಿದು ಅದನ್ನು ಓದಿ ಅರಿತು ಅದನ್ನು ಪ್ರಚಾರ ಮಾಡ್ತಿರ್ತಕ್ಕಂಥ, ಅದನ್ನು ಮನೆಯಲ್ಲಿಟ್ಕೊಂಡು ಓದತಕ್ಕಂಥ ಆತ್ಮೀಯರಾದ ನಾವು ಇನ್ನೂ ಎಷ್ಟಾಗಿ ದೇವರಿಗೆ ನಂಬಿಕಸ್ಥರಾಗಿ, ನೆರೆಯವರಿಗೆ ಪ್ರಾಮಾಣಿಕರಾಗಿ, ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸಬೇಕು. ನಿನ್ನ ದೇವರಾದ ಕರ್ತನು ಪೂರ್ಣ ಮನಸ್ಸಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಬಲದಿಂದ, ಪೂರ್ಣ ಆತ್ಮದಿಂದ ಆತನನ್ನು ಪ್ರೀತಿಸಬೇಕೆಂಬುದಾಗಿ ನಿನ್ನ ವಾಕ್ಯ ಬರೆಯಲ್ಪಟ್ಟಿದೆ. ಕೃಪಾ ಸಂಪೂರ್ಣವಾದ ದೇವರೇ, ನಿನಗೆ ವಂದನೆಗಳು. ಶುಭವಾಗಲಿ, ಮೇಲಾಗಲಿ, ಒಳ್ಳೆಯದಾಗಲಿ ಎಂಬುದಾಗಿ ಹಾರೈಸ್ತಾ ಇದ್ದೀನಿ ಕರ್ತನೆ. ಹೌದು ರಾಜ, ಈ ಸುಂದರವಾದಂಥ ವಾಕ್ಯದ ಮೂಲಕವಾಗಿ ಈ ಒಳ್ಳೆ ಸಮಾರ್ಯನು ಒಂದು ವೈದ್ಯನಾಗಿ ಹೇಗೆ ಆ ಬಿದ್ದಿರ್ತಕ್ಕಂಥ ಗಾಯಾಳು ಆಗ ರೋಗಿಗೆ ಚಿಕಿತ್ಸೆ ಕೊಟ್ಟ ಹಾಗೆ ಕ್ರೈಸ್ತರಾಗಿರ್ತಕ್ಕಂಥ ನಾವು
ಇನ್ನು ಎಷ್ಟು ಸೇವೆ ಸಲ್ಲಿಸಬೇಕು ಎಂಬುದಾಗಿ ನಮ್ಮಲ್ಲಿ ಸ್ಫೂರ್ತಿ, ಪ್ರೇರಣೆ, ಭಾರವು, ಜವಾಬ್ದಾರಿಯನ್ನು, ನಮ್ಮ ಜೀವನದ ಸುಖ, ಕ್ಷೇಮ, ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ, ಆನಂದ, ಹರ್ಷ ಬರುವ ಒಂದು ಮಾರ್ಗವನ್ನು ನಮಗೆ ಕಲಿಸಿಕೊಟ್ಟಿದೆ ರಾಜ. ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸು, ನಿನ್ನ ಶತ್ರುಗಳನ್ನು ದ್ವೇಷಿಸಬೇಡ, ಅವರನ್ನು ಪ್ರೀತಿಸು. ಒಂದು ಕೆನ್ನೆ ಹೊಡೆದರೆ ಇನ್ನೊಂದು ಕೆನ್ನೆ ತೋರಿಸು. ನಿನ್ನನ್ನು ದ್ವೇಷಿಸುವವರಿಗಾಗಿ ಒಳ್ಳೆಯದನ್ನು ಮಾಡು. ನಿನ್ನನ್ನು ಹಿಂಸಿಸಿ ನಿನ್ನ ಮೇಲೆ ಸುಳ್ಳಾರೋಪ ಹೊರಿಸುವವರಿಗಾಗಿ ಪ್ರಾರ್ಥನೆ ಮಾಡು ಎಂಬ ಸಾತ್ವಿಕತ್ವವನ್ನು ಕಲಿಸಿಕೊಟ್ಟಿರತಕ್ಕಂಥ ಆ ಕರ್ತನಾದ ಯೇಸು ಕ್ರಿಸ್ತನಿಗೆ ನಮ್ಮ ಹೃದಯವನ್ನು ಸಮರ್ಪಿಸಿ ರಾಜ, ಆರಾಧಿಸಿ ಕೊಂಡಾಡುವಂತೆ ಸಹಾಯ ಮಾಡು ಕರ್ತನೆ. ನಮ್ಮ ಪ್ರಾರ್ಥನೆ ಕೇಳಿರುವ ದೇವರೇ ನಿನಗೆ ಸ್ತೋತ್ರ. ಯಾರ್ಯಾರು ಕರ್ತನೆ ದೇಶ ವಿದೇಶಗಳಲ್ಲಿ, ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ ಕೇಳ್ತಿರ್ತಕ್ಕಂಥ ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರರಿಗೆ ಈ ಒಂದು ಸುವಾರ್ತೆ ಮೂಲಕವಾಗಿ ನಮ್ಮ ಜೀವನ ಒಂದು ನೂತನವಾದಂಥ ಮಾರ್ಪಾಟ ಹೊಂದಿ, ಪ್ರಾಮಾಣಿಕತ್ವ, ನಂಬಿಗಸ್ತಿಕೆ, ದೇವರ ನೀತಿ ನಿಯಮಗಳು, ಜೀವನದ ಮೌಲ್ಯಗಳು ಅನುಸರಿಸಿ ನಡೆಯುವುದರಿಂದ ನಮಗೆಷ್ಟು ಸುಖ, ಸಮಾಧಾನ, ಶಾಂತಿ, ನೆಮ್ಮದಿ ಅಲ್ಲದೆ ನಮ್ಮ ಮೂಲಕವಾಗಿ ದೇವರಿಗೆ, ನಮ್ಮ ಒಳ್ಳೆ ಕ್ರಿಯೆಗಳ ಮೂಲಕವಾಗಿ ಪರಲೋಕದಲ್ಲಿ ಮತ್ತೆ ನಿನ್ನ ತಂದೆಗೆ ಮಹಿಮೆ ಪಡಿಸುವರು. ಮತ್ತೊಂದು ಸುವಾರ್ತೆ 5:16 ಹೇಳಲ್ಪಟ್ಟಿರುವ ನಿನ್ನ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ನಿನ್ನ ಒಳ್ಳೆ ಕ್ರಿಯೆಗಳ ನಿಮಿತ್ತ ಪರಲೋಕದಲ್ಲಿ ಮತ್ತೆ ನಿಮ್ಮ ತಂದೆ ಮಹಿಮೆ ಹೊಂದುತ್ತಿದ್ದಾನೆ. ಕೃಪಾಕನಿಕನವುಳ್ಳ ದೇವರನ್ನು ಸ್ತೋತ್ರ. ಶುಭವು, ಕ್ಷೇಮವು, ಸಮೃದ್ಧಿಯು, ಅಭಿವೃದ್ಧಿಯು, ಆರೋಗ್ಯವು, ಮನಃಶಾಂತಿಯು, ನಿತ್ಯ ಜೀವವು ಎಲ್ಲರಿಗೆ ದೊರಕಲಿ ಎಂಬುದಾಗಿ ಹಾರೈಸುತ್ತಾ ಇದ್ದಾನೆ. ಯಾರ್ಯಾರು ಅನಾರೋಗ್ಯದಲ್ಲಿದ್ದಾರೆ ಕರ್ತನೆ, ಯಾರ್ಯಾರು ನನ್ನ ಜೊತೆಲಿ ಏಕೀಭವಿಸಿದ್ದಾರೆ, ಯೇಸು ಕ್ರಿಸ್ತು ನಾಮದಲ್ಲಿ ಕರ್ತನೆ, ನಿನ್ನ ಗಾಯಗಳ ಹಸ್ತದಿಂದ ಕರ್ತನೆ ಅವರನ್ನು ಮುಟ್ಟಿ ಗುಣಪಡಿಸುದೇವರೇ. ಏಸಯ್ಯ, ಗುಣಪಡಿಸುದೇವರೇ, ಸಂಪೂರ್ಣ ಗುಣಮುಖರಾಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದಾನೆ. ಯಾರ್ಯಾರು ಸಮಸ್ಯೆಗಳು, ಬಾಧೆಗಳು, ಸಂಕಟಗಳಲ್ಲಿ ಸಿಲುಕಿ ಅಲ್ಲಾಡ್ತಾ ಇದ್ದಾರೆ ಕರ್ತನೆ, ಯೇಸು ನಾಮದಲ್ಲಿ ಕರ್ತನೆ ಅವರು ಬಿಡುಗಡೆ ಹೊಂದಲಿ ಎಂಬುದಾಗಿ ಯೇಸು ನಾಮದಲ್ಲಿ ಹಾರೈಸುತ್ತಾ ಇದ್ದಾನೆ ಕರ್ತನೆ. ಕರ್ತನೆ, ಮನೋವ್ಯಾಧಿಗಳಿಂದ, ದುಃಖ, ಚಿಂತೆ, ಬಾಧೆಗಳಿಂದ, ಬಿಡುಗಡೆ ಆಗಲಾರದಂಥ ಸಮಸ್ಯೆಗಳಿಂದ ಬಳಲುತ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಬಿಡುಗಡೆಯೂ, ಗುಣವಾಗಲಾರದಂಥ ರೋಗದಿಂದ ಸಂಪೂರ್ಣ ಗುಣಮುಖರಾಗಲಿ ಎಂಬುದಾಗಿ ಹಾರೈಸುತ್ತಾ ಪ್ರಾರ್ಥಿಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ನನ್ನ ಪ್ರಿಯ ಸಹೋದರಿ ಸಹೋದರಿ, ಈ ಒಂದು ಸಜ್ಜನನಾಗಿರ್ತಕ್ಕಂಥ ಕ್ರೈಸ್ತನ ಅಲ್ಲದವನಾಗಿದ್ದರೂ ಕೂಡ ಈತನಲ್ಲಿ ದೇವರಂಥ ಸ್ವಭಾವ ಕಂಡು ಬಂದಿದ್ದು ಯಾಕೆ? ಆತ್ಮೀಯರಾದ ನಮ್ಮಲ್ಲಿ ಇದು ಕಂಡು ಬರಬಾರದು? ಖಂಡಿತವಾಗಿ ಕಂಡು ಬರಬೇಕೆಂಬ ಉದ್ದೇಶದಿಂದ ಹಾರೈಸ್ತಾ, ಗಾಡ್ ಬ್ಲೆಸ್ ಯು, ಗಾಡ್ ಲವ್ಸ್ ಯು. ಪ್ರೈಸ್ ದ ಲಾರ್ಡ್ ಜೀಸಸ್.